ಮಾಸ್ಟರ್, ಈ ಹಂತಕ್ಕೆ ತಾವು OM ಸಂಸ್ಥೆಲಿದ್ರು ಅಥವಾ ಆ ಸಂಸ್ಥೆಯಿಂದ ಹೊರಗೆ ಬಂದಿದ್ರ ಮಾಸ್ಟರ್? ವೆಲ್, OM ಸಂಸ್ಥೆಯಿಂದ ನಾನು ಹೊರಗೆ ಬಂದೆ. ಅಂದ್ರೆ ಮದುವೆ ಮುಂಚೆ? ಮದುವೆಗೆ ಮುಂಚೆನೆ. ಸರಿ. ಮದುವೆಗೆ ಮುಂಚೆನೆ ನಾಯಕರ ಹತ್ರ ನಾವು ಚರ್ಚೆ ಮಾಡಿದ ವಿಷಯ, ನಮ್ಮ ಭವಿಷ್ಯ ಅಂದ್ರೆ ನಾನು ಈ ಭವಿಷ್ಯದಲ್ಲಿ ಏನು ಮಾಡ್ಬೇಕಂತ ನಾನು ಬಯಸ್ತಾ ಇದ್ದೀರಾ ಅಂತ ನನ್ನ ಹತ್ರ ಕೇಳಿ. ನೀವು ಏನು ಬಯಸ್ತೀರಾ ನನ್ನ ವಿಷಯದಲ್ಲಿ? ಅವಾಗ ಅವ್ರು ನೀವು ಇನ್ನು, ಯಾಕಂದ್ರೆ ನಮ್ಮ OM ಸಂಸ್ಥೆ ಪ್ರಕಾರವಾಗಿ ಹಡಗಿನಲ್ಲಿ ಹೋಗಿ ಈ ಅಂತರ್ದೇಶಿಕವಾದಂಥ ಈ ಒಂದು ತರಬೇತಿ ಹೊಂದಿದ ನಂತರ ಅವರಿಗೆ ಅದು ಲಾಸ್ಟ್, ಅದು ಇಂಡೈರೆಕ್ಟ್ ಎಂಡಿಂಗ್. ಅದು ಬೇಕಾದ್ರೆ ಮುಂದುವರಿಬೋದು, ಲೀಡರ್ ಆಗಿ ಮುಂದುವರಿಬೋದು ಅಥವಾ ಟೀಚರ್ ಆಗಿ ಮುಂದುವರಿಬೋದು. ಬಟ್ ನಾನು ಪ್ರೇಯರ್ ಮಾಡ್ತಾ ಇದ್ದೆ, ನಾನು ಭಾರತಕ್ಕೆ ವಾಪಸ್ ಹೋದ್ಮೇಲೆ ನಾನು ಏನು ಮಾಡಬೇಕು ಸ್ವಾಮಿ? ಆವಾಗ ಸ್ವಾಮಿ ನನಗೆ ಹೇಳಿದರು, ನೀನು ಏನು ಇಷ್ಟುವರೆಗೂ ಕಲಿತಿದೆಯೋ ಅದನ್ನ ಕಾರ್ಯರೂಪದಲ್ಲಿ ಮಾಡು. ಅಂದ್ರೆ OM ಅಂದ್ರೆ ಬರೀ ಬಿತ್ತನೆ ಮಾಡೋದಷ್ಟೇ ಅಥವಾ ಸುವಾರ್ತೆ ಸಾರುವುದಷ್ಟೇ. ಸುಗಿ ಇಲ್ಲ. ಸುಗಿ ಅಂತ ಹೇಳಿದರೆ ಸಭೆ. ಕರ್ತನ ಉದ್ದೇಶ ಹಂತ ಹಂತವಾಗಿದೆ. ಸುವಾರ್ತೆ ಮುಖ್ಯ, ಇಲ್ಲ ನಾನು ಹೇಳ್ತಾ ಇಲ್ಲ. ಸುವಾರ್ತೆ ಸಾರಿದ್ದ ನಂತರ ಆ ಬಿತ್ತನೆ ಮಾಡಿದ ಬೀಜಗಳನ್ನ ಬೆಳೆಸ್ಬೇಕು. ಶಿಷ್ಯತ್ವ, ಕರೆಕ್ಟ್? ಶಿಷ್ಯರನ್ನಾಗಿ ಮಾಡಿದ ಮಾತ್ರ ಸಾಲದು, ಅವರಿಗೆ ನಾನು ಉಪದೇಶಿಸಿದೆಲ್ಲವನ್ನು ಕೈಕೊಂಡು ನಡೆಯುವಂತೆ ಅವರಿಗೆ ಉಪದೇಶ ಮಾಡಬೇಕು ಅಂತ ಸ್ವಾಮಿ ಹೇಳಿದ್ರು. ಕರೆಕ್ಟ್? ಮತ್ತು ದೀಕ್ಷಾಸ್ನಾನ ಮಾಡಿಸಿ ಅಲ್ಲಿ ಬಿಟ್ಬಿಡುದಲ್ಲ, ಅಥವಾ ಅವರಿಗೆ ತರಬೇತಿ ಕೊಟ್ಟು ಬಿಟ್ಬಿಡುದಲ್ಲ, ಅವ್ರನ್ನ ಶಿಷ್ಯರನ್ನಾಗಿ ಮಾಡಬೇಕು. ಶಿಷ್ಯತ್ವ ಬಹಳ ಇಂಪಾರ್ಟೆಂಟ್. ಇವತ್ತು ಚರ್ಚ್ಗಳಲ್ಲಿ ಶಿಷ್ಯತ್ವ ಬಹಳ ಕಡಿಮೆ, ಕ್ರೈಸ್ತರು ಬಹಳ ಇದ್ದಾರೆ. ಶಿಷ್ಯರು ಕಡಿಮೆ, ಕ್ರೈಸ್ತರು ಜಾಸ್ತಿ. ಅದೇ ಪ್ರಾಬ್ಲಮ್. ಕರ್ತನು ಬರುವುದು ಶಿಷ್ಯರಿಗೋಸ್ಕರ, ಕ್ರೈಸ್ತರಿಗಾಗಿ ಅಲ್ಲ. ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂತು, ಕ್ರೈಸ್ತರಿಗೆ ಶಿಷ್ಯರೆಂಬ ಹೆಸರು ಬಂದಿಲ್ಲ. ಕರೆಕ್ಟ್? ಕರೆಕ್ಟ್ ಮಾಸ್ಟರ್. ಸೊ ಸ್ವಾಮಿ ಹತ್ರ ನಾನು ಬೇಡ್ತಾ ಇದ್ದೆ, ನಾನು ಏನು ಮಾಡಬೇಕು? ಆವಾಗ ಸ್ವಾಮಿ ಹೇಳಿದನು, ಸಭೆ ಸ್ಥಾಪನೆ ಮಾಡು, ನನ್ನ ಸಭೆಯನ್ನು ನಾನು ಕಟ್ಟುವೆನು ಅಂತ ನಾನು ಹೇಳಿದ್ದೇನೆ. ನನ್ನ ಸಭೆಯನ್ನು ಕಟ್ಟುವುದಕ್ಕಾಗಿ ಬಿತ್ತನೆ ಮಾಡೋದು ಒಂದಷ್ಟೇ, ಅವ್ರನ್ನು ಬೆಳೆಸುವುದು ಎರಡನೇದು, ನೀರು ಹಾಯಿಸೋದು, ನೀರು ಬೆಳೆಸುವುದು ಎಲ್ಲ ಎರಡನೇದು, ಗೊಬ್ಬರ ಹಾಕೋದು ಎಲ್ಲ ಸಸ್ಯನ ಬೆಳೆಸುವ ಹಾಗೆ ಸಭೆ ಸ್ಥಾಪನೆ ಮಾಡಬೇಕು ಮತ್ತೆ ಅವರನ್ನು ಮತ್ತೆ ಬೆಳೆಸಬೇಕು. ಇದು ಕಾರ್ಯರೂಪಕ್ಕೆ ಬಂದದ್ದು ಹೇಗೆ? ಕಾರ್ಯರೂಪಕ್ಕೆ ಬರೋದಕ್ಕಾಗಿ ನಾನು ದೇವರಲ್ಲಿ ಪ್ರೇಯರ್ ಮಾಡುವಾಗ ದೇವರಲ್ಲಿ ನಾನು ಪ್ರೇಯರ್ ಮಾಡ್ತಾ ಇದ್ದನು. ನನಗೆ ದೇವರು ಹೇಳಿದ ಮೊದಲೇ ಹೇಳಿದ್ದು, ಒಂದು 7 ವರ್ಷ ಹಿಂದೆನೆ, ನೀನು ಕರ್ನಾಟಕದಲ್ಲಿ ಸೇವೆ ಮಾಡಿದ್ದೀಯ ಅಂತ. ಸೊ ಅದಕ್ಕೆ ನಾನು ಪ್ರೇಯರ್ ಮಾಡಿ, ಎಲ್ಲಿ ಹೋಗ್ಬೇಕು ಕರ್ನಾಟಕದಲ್ಲಿ? ನಾನು ಮದುವೆ ಆದ್ಮೇಲೆ ನಾವು ಕೇರಳದಲ್ಲಿದ್ದೆ. ಸೊ ನಾ ಇಬ್ರು ಸೇರ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ, ಎಲ್ಲಿ ಹೋಗ್ಬೇಕು ಸ್ವಾಮಿ, ಯಾರ ಬಳಿಯಲ್ಲಿ ₹1 ಕೇಳಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ವಿ. ಹಾಗೆ ಪ್ರಾರ್ಥನೆ ಮಾಡ್ತಾ ಇರುವಾಗ ನನ್ನ OMನಲ್ಲಿ ನನ್ನ ಡೈರೆಕ್ಟರ್ ಆಗಿದ್ದವರು ಬೆಂಗಳೂರಿನಲ್ಲಿದ್ದಾರೆ, ಡಾಕ್ಟರ್ PM ಜಾನ್ ಅಂತ. ಅವರು ನನಗೆ ₹100 ಕಳಿಸ್ಕೊಟ್ರು. ₹100 ರೀ. ನಾವು ಇಬ್ಬರು ಸೇರಿ ಪ್ರೇಯರ್ ಮಾಡ್ತೇವೆ, ಸ್ವಾಮಿ ನಾವು ಹೋಗ್ಬೇಕು, ನಾವು ಕರ್ನಾಟಕಕ್ಕೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಪ್ರೇಯರ್ ಮಾಡ್ತಾ ಇರುವಾಗ ನಮಗೆ ಒಂದು ಲೆಟರ್ ಬಂತು. ಪಾಸ್ಟರ್ ಬೆಳ್ಳಿಕಟ್ಟಿ ಅವರ ಕೈಯಿಂದ ಒಂದು ಲೆಟರ್ ಬಂತು. ಚಿತ್ರದುರ್ಗದಲ್ಲಿ ಇದ್ರು ನೋಡ್ರಿ. ಅವರು ನನಗೆ OM ಅಲ್ಲಿ ಇರುವಾಗ ಪರಿಚಯವಾದವರು. ಅವ್ರು ಹೇಳಿದ, ಮಗ ನೀನು ಬಂದು ನನಗೆ ಹೆಲ್ಪ್ ಮಾಡು, ನಾನು ಮುದುಕಾಗ್ತಾ ಇದ್ದೀನಿ, ನೀನು ಬಂದು ಈ ಸಭೆ ನೋಡ್ಕೋಬೇಕು, ಈ ಸಭೆಯನ್ನು ನೀನು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು. ನಾನು ಹೇಳಿ ಪ್ರೇಯರ್ ಮಾಡ್ತೇನೆ, ಸ್ವಾಮಿ ಕರೆದ್ರೆ ಕಳಿಸಿದ್ರೆ ಬರ್ತೀನಿ. ಹಾಗೆ ಕರೆಕ್ಟ್, ಖಂಡಿತ ಅದೇ ಹಾಗೆ ನೀವು 100% ಕರೆಕ್ಟ್ ಹೇಳಿ. ಹಾಗೆ ನಾವು ಪ್ರೇಯರ್ ಮಾಡ್ತಾ ಇರುವಾಗ ನಮ್ಮ ಹತ್ರ ₹1 ಇಲ್ಲ, ಹಣ ಮನೆಯಲ್ಲಿ ಕೇಳಲ್ಲ ಅಂತ ನಾವು ಸೇವೆಗೆ ಬಂದಾಗಲೇ ತೀರ್ಮಾನ ಮಾಡಿದ್ವಿ. ಸೊ ಮನೆಯಲ್ಲಿ ಯಾರಿಗೂ ಕೇಳೋಕೆ ನನಗೆ ಮನಸ್ಸಿಲ್ಲ. ಸೊ ಶಾಂತಿ ಹೇಳಿದ್ರು, ನಾವು ಮನೆಯಲ್ಲಿ ಯಾರಿಗೂ ಕೇಳಬಾರ್ದು, ನಾವು ಪ್ರೇಯರ್ ಮಾಡಿ. ಮದುವೆಗೆ ಎಷ್ಟು ಸಮಯ ಮನೇಲಿ ಇದ್ರಿ ಪಾಸ್ಟರ್? ಒಂದು 6 ತಿಂಗಳು ಅಂತ ಇಟ್ಕೊಳ್ಳಿ. 6 ತಿಂಗಳು ಅಷ್ಟೇ. ಆಗ ಕುಟುಂಬದಲ್ಲಿ ನಿಮ್ಮ ಜೊತೆ ಎಲ್ಲರೂ ಚೆನ್ನಾಗಿದ್ರು? ಬಹಳ ಚೆನ್ನಾಗಿತ್ತು. ಈಗ ನಿಮ್ಗೆ ಕರೆ ಬಂತು, ಇಲ್ಲಿ ನನಗೆ ಪ್ರಶ್ನೆ, ಕರೆ ಬೆಳ್ಳಿಕಟ್ಟಿ ಪಾಸ್ಟ್ ಇಂದ ಕರೆ ಮೊದಲು ಬಂತ ಅಥವಾ PM ಜಾನ್ ಅವರಿಂದ? ಬೆಳ್ಳಿಕಟ್ಟಿ ಅವರಿಂದ ನನಗೆ ಕರೆ ಬಂದಿತ್ತು. ಕರೆ ಬಂತು. PM ಜಾನ್ ಅವರಿಂದ ಬಂದ ದುಡ್ಡು ಅದು ಯಾವುದು? ಫಸ್ಟ್ ನೆಕ್ಸ್ಟ್ ಸೆಕೆಂಡ್? ಅದು ಸೆಕೆಂಡ್. ದೇವರು ಕರೆ ಕೊಟ್ಟು ಅದಕ್ಕೆ. ಹೌದು, ಕರೆಯನ್ನು ಕಾಯ್ತಾ ಇದ್ದೆ. ನಾವು ಯಾವಾಗ ಹೋಗ್ಬೇಕು ಸ್ವಾಮಿ, ಯಾವಾಗ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಹಣ ಇಲ್ಲ ಕೈಯಲ್ಲಿ, ನೀನ್ ಏನಾದ್ರೂ ಮಾಡ್ಬೇಕು, ನೀನ್ ಹಣ ಕೊಡ್ಬೇಕು.
ಹಾಗೆ ದೇವ್ರು ಕರೆನೂ ಕೊಟ್ಟ, ಅದಕ್ಕೆ ಬೇಕಾದದನ್ನು ಒದಗಿಸಿ. 100 ರೂಪಾಯಿ ರೀ. 100 ರೂಪಾಯಿ ಅಂದ್ರೆ ಆಗಿನ ಕಾಲದಲ್ಲಿ 30 35 70 ರೂಪಾಯಿ ಅಷ್ಟೇ ಟ್ರೈನ್ ಫೈರ್. ಅದು ಅಂಡರ್ ಸರ್ವ್ ಟಿಕೆಟ್. ಅಂಡರ್ ಸರ್ವ್. ನಿಮ್ಮ ಊರಿಂದ ಅಲ್ಲಿಗೆ? ನಮ್ಮ ಊರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಚಿತ್ರದುರ್ಗ ಬರಬೇಕು. ಬೆಂಗಳೂರಿಗೆ 35 ರೂಪಾಯಿ. ಮತ್ತೆ ಅಲ್ಲಿಂದ ಮತ್ತೆ ನಾವು ಏನ್ ಹೇಳ್ತೀರಾ, ಆಗಿನ ದಿವಸದಲ್ಲಿ ಪ್ಯಾಸೆಂಜರ್ ಟ್ರೈನ್ ಇತ್ತು. ಪ್ಯಾಸೆಂಜರ್ ಅದು ಕೈ ತೋರಿಸಿದ್ರು ದಾರಿಯಲ್ಲಿ ಕೈ ತೋರಿಸಿದ್ರು ಗಾಡಿ ನಿಲ್ಲಿಸ್ತಾರೆ ಅಂತ ಟ್ರೈನ್ ರೀ. ಬೆಳಿಗ್ಗೆ 10 ಗಂಟೆಗೆ ಬೆಳಿಗ್ಗೆ ಕೂತ್ಕೊಂಡೆ ಬೆಂಗಳೂರಲ್ಲಿ, ಸಾಯಂಕಾಲ 5 ಚಿತ್ರದುರ್ಗ ಮುಟ್ಟಿದೆ. ಆಮೇಲೆ 5 ತಿಂಗಳು ಏನೋ 5 ತಿಂಗಳೇನು ಬಸುರಿ ಆಗಿದ್ದ ಹೆಂಡತಿ. ಕೈಯಲ್ಲಿ ಹಣ ಇಲ್ರಿ. 2 ಟಿಕೆಟ್ ತಗೊಂಡ್ಮೇಲೆ ಕೈಯಲ್ಲಿ ಹಣ ಇಲ್ಲ. ಒಂದು 15-20 ರೂಪಾಯಿ, 15 ರೂಪಾಯಿ ಇದ್ದಿರ್ಬೋದನ್ನ ಕಾಣುತ್ತೆ ನನಗೆ. 2 ರೂಪಾಯಿನೋ 3 ರೂಪಾಯಿನೋ ಏನೋ ಕೊಟ್ಟು ಒಂದು ಉಪ್ಪಿಟ್ಟು ತಗೊಂಡೆ. ಉಪ್ಪಿಟ್ಟು ಟ್ರೈನಲ್ಲಿ. ಇಡೀ ದಿವಸ ಟ್ರೈನಲ್ಲಿ ಪ್ರಯಾಣ ಅಲ್ಲ, ಟ್ರೈನಲ್ಲಿ ಜನನೇ ಇಲ್ರಿ. ಯಾಕಂದ್ರೆ ಪ್ಯಾಸೆಂಜರ್ ಟ್ರೈನ್ ಯಾವನು ಹತ್ತಲ್ಲ, ಅದು ಸಿಂಗಲ್ ಲೈನ್ ಅದು. ಸೊ ಎಲ್ಲಿ ಒಂದು ಉಪ್ಪಿಟ್ಟು ತಗೊಂಡು ಬಿಟ್ಟು ಹಾಕಿ ಕೊಟ್ಟ. ಪಾಪ ಬಸ್ರಿ ಅಲ್ವಾ, ಅಯ್ಯೋ ಹಸ್ತಾ ಇದೆ ನನಗೆ, ಏನಾದ್ರೂ ಕೊಡ್ಸಿರಿ ಅಂತ. ಹಣ ಇದ್ದದ್ರ ಹಣಕ್ಕೆ ಒಂದು ಉಪ್ಪಿಟ್ಟು ತಗೊಂಡೆ, ಕೊಟ್ಟೆ. ನೀನೇ ಪೂರ್ತಿ ತಿನ್ಬಿಡು ಅಂತ ಹೇಳಿದೆ. ಪೂರ್ತಿ ನೀನೇ ತಿನ್ಬಿಡು ಅಂತ ಹೇಳಿದೆ. ಎಲ್ಲೆಲ್ಲಿ ಗಾಡಿ ನಿಲ್ಲಿಸ್ತೋ ಅಲ್ಲಿ ಎಲ್ಲ ನಾನು ಇಳಿದ್ಬಿಟ್ಟು ನೀರು ಕುಡಿತಾ ಇದ್ದೆ. ಪೈಪಿನ ನೀರು, ನಲ್ಲಿ ನೀರಿತ್ತಲ್ರಿ, ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೆ. ಸಾಯಂಕಾಲ ಚಿತ್ರದುರ್ಗ ಮುಟ್ಟಿದೆ. ಅಲ್ಲಿ ರೈಲ್ವೆ ಸ್ಟೇಷನ್ ನಾವು ಕ್ರಿಶ್ಚಿಯನ್ ವರ್ಷಿಪ್ ಹಾಲ್ ಅಂತ ಚರ್ಚಿಗೆ ಬರಬೇಕು. ಅಲ್ಲಿ ಆಟೋ ಹಿಡಿದು ಚರ್ಚಿಗೆ ಬಂದ ನಂತರ ಕೈಯಲ್ಲಿ ಉಳಿದದ್ದು 5 ರೂಪಾಯಿ. ನಾನು ಸೇವೆಗೆ ಇಳಿದಾಗ ಅಮ್ಮ ಕೊಟ್ಟದು 5 ರೂಪಾಯಿ. ಸೇವೆಗಾಗಿ ಕರ್ನಾಟಕಕ್ಕೆ ಬಂದು ಇಳಿದಾಗ ಕೈಯಲ್ಲಿ ಬ್ಯಾಲೆನ್ಸ್ ಉಳಿದದ್ದು 5 ರೂಪಾಯಿ. 5 ರೂಪಾಯಲ್ಲಿ ಆರಂಭ ಮಾಡಿದ್ದ ಸೇವೆ ಅಂದ್ರೆ ಆರ್ಥಿಕ ವಿಷಯ. ಇವರು ಬೆಳ್ಳಿಕಟ್ಟಿ ಅವರು ಹೇಳಿದ್ರು, ನನ್ನ ಜೊತೆಲಿ ಇರಬೇಕು, ನಾವು ಏನು ತಿಂತೀವೋ ಅದನ್ನ ತಿನ್ಬೇಕು, ಇಲ್ಲೇ ಇರ್ಬೋದು. ನಾವೆಲ್ಲರೂ ಸೇರಿ ಒಂದು ರೂಮ್ ಇರುವಂತ ಒಂದು ಕೋಣೆ ಇರುವಂತ ರೂಮಲ್ಲಿ ನಾವು ಮಲಗ್ತಾ ಇದ್ದೆ. ಅವರು ರಾತ್ರಿ ಹೊತ್ತು ಚರ್ಚಿನಲ್ಲಿ ಹೋಗ್ತಾ ಇದ್ರು. ನಾವು ಮದುವೆ ಆಗಿ ಯವನಸ್ಥ ಮಕ್ಕಳಾದ ಕಾರಣ ನಮಗೆ ಅವರ ರೂಮ್ ಕೊಡ್ತಾ ಇದ್ರು. ಅಂಕಲ್ ಮತ್ತು ಆಂಟಿ ಹೋಗಿ ಚರ್ಚಿನ ಒಳಗಡೆ ಮಲಗ್ತಿದ್ರು. ಬರೀ ಚಾಪೆಯಲ್ಲಿ ಬೆಡ್ ನಮಗೆ ಕೊಟ್ಬಿಟ್ರು. ನಿಮ್ ಮಕ್ಕಳಪ್ಪ, ನಿಮ್ ಬೆಡ್ಡಲ್ಲಿ ಮಲಕಪ್ಪ. ಅವರು ಅತಿ ಶ್ರೀಮಂತರು. ಇಡೀ ಕರ್ನಾಟಕದಲ್ಲಿ ನನ್ನ ಆ ಕಾಲದಲ್ಲಿ ನಾನು ನೋಡಿದ ವಿಶ್ವಾಸಿಗಳಲ್ಲಿ ಅತಿ ದೊಡ್ಡ ಶ್ರೀಮಂತರಾಗಿದ್ರು. ಆದ್ರೆ ಅವರಷ್ಟು ನಮ್ರತೆ ಉಳ್ಳಂತ ವ್ಯಕ್ತಿಯನ್ನು ನಾನು ಈವರೆಗೂ ಕರ್ನಾಟಕದಲ್ಲಿ ಶ್ರೀಮಂತರಲ್ಲಿ ನೋಡಿಲ್ಲ. ಅಷ್ಟು ತ್ಯಾಗ ಮಾತ್ರವಲ್ಲ, ಸೇವೆಗೆ ಸ್ವಾಮಿ ಅಂದ್ರೆ ಅಷ್ಟೇ. ಯಾರಿಗೆ ಸಿಕ್ಕಿದ್ರು ಸುವಾರ್ತೆ ಸರ್. ಬ್ಯಾಂಕಿಗೆ ಹೋದ್ರೆ ಸುವಾರ್ತೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸುವಾರ್ತೆ, SP ನೋಡಿದ್ರೆ ಸುವಾರ್ತೆ, ಎಲ್ಲಿ ಸಿಕ್ಕಿದ್ರು ಯಾರನ್ನು ನೋಡಿದ್ರೆ ಸುವಾರ್ತೆ. ಅವರಿಗೆ ಸುವಾರ್ತೆ ಸಾರಕ್ಕೆ ವಿಶೇಷ ಏನಿಲ್ಲ, ಪ್ರತ್ಯೇಕ ಸಂದೇಶ ಏನು ಬೇಕಾಗಿಲ್ಲ. ಹಣ ಕ್ಯಾಶ್ ಕೌಂಟರಲ್ಲಿ ಹೋಗುವಾಗ ಹಣ ಕೌಂಟ್ ಮಾಡ್ತಾರೆ ರೀ. ಈ ಹಣ ಎಲ್ಲ ಶಾಶ್ವತವಾದಲ್ಲ, ಇದೆಲ್ಲ ತಾತ್ಕಾಲಿಕವಾದದ್ದು. ಶಾಶ್ವತವಾದ ಸಂಪತ್ತು ಪರಲೋಕದಲ್ಲಿ ಇದೆ ಅಂತ ಹೇಳ್ತೀವಿ. ಅವೇ ಅಜ್ಜನ್ ನೋಡ್ಬಿಟ್ಟು, ಏನ್ರಿ ಅಜ್ಜ ನೀವು ಹೇಳ್ತೀರಾ? ಅದು ಶಾಶ್ವತ ಸಂಪತ್ತು ಪರಲೋಕದಲ್ಲಿ ದೇವರು ಯೇಸುಸ್ವಾಮಿ ಕೂಡ ಮೂಲಕ ಕೊಡುವ ರಕ್ಷಣೆ ಅಂತ ಹೇಳ್ತಾ ಇದ್ರು. ಹಿಂಗೆ ಸುವಾರ್ತೆ ಸಾರು. ಹೋಟ್ಲಿಗೆ ಹೋದ್ರೆ ನೀರು ಕುಡಿಯಕ್ಕೆ ಕೂತ್ಕೊಂಡ್ರೆ, ಹೋಟೆಲ್ಗೆ ಹೋಗಿ ಏನಾದ್ರು ತಿನ್ನಕ್ಕೆ ಕೂತ್ರೆ ನೀರು ಕೊಡಪ್ಪ ಅಂತ ಹೇಳೋ, ನೀರು ತಂದ್ಬರ್ತಾರೆ. ನೀರು ತಂದಿಟ್ಟಾಗ ನೀರು ಕೊಟ್ಟಿದ್ದಿಲ್ಲ, ನೀರು ತುಂಬಾ ಚೆನ್ನಾಗಿದೆ ನೀರು, ಆದ್ರೆ ಇದು ಕುಡಿದ್ರೆ ಮತ್ತೆ ಬಾಯಾರಿಕೆ ಆಗ್ತಪ್ಪ ತಮ್ಮ, ಇದು ಕುಡಿದ್ರೆ ಮತ್ತೆ ಬಾಯಾರಿಕೆ ಆಗ್ತದೆ. ಶಾಶ್ವತವಾದ ನೀರಿಡಿಕೆ ನೀಗಿಸುವಂತ ನೀರು ಯೇಸುಸ್ವಾಮಿ ಎಂಬ ನೀರು, ಅದು ಆತ್ಮದ ನೀರು, ಅದು ನಿನಗೆ ಗೊತ್ತಾ ಅಂತ ಕೇಳ್ತಾರೆ ಅಷ್ಟೇ. ಹಿಂಗೆ ಸುವಾರ್ತೆ ನಾನು ಅವರಿಂದ ಬಹಳ ಕಲಿತ್ಕೊಂಡೆ ಈ ತರ. ಸೊ ಬಹಳ ಸಂತೋಷ ಆಯ್ತು. ಹಾಗೆ ಅವರ ಜೊತೆ 1 ವರ್ಷ ಕಲಿತೆ. ಅವರ ಜೊತೆ ಸೇವಾನುಭವ. ಆ ಸಭೆ ಹಾಳಾಗಿ ಹೋದ ಸಭೆ ಆಗಿತ್ತು. ನಾವು ಹೋಗುವಾಗ ಒಂದು 10 ಜನ ಇದ್ರು. 10 ಜನ ಕೂಡ ಇಲ್ಲ, ಎಲ್ಲ ಹೊಡೆದಾಡುವ ಸೋಲ್ಬೇಕು. ನಂಗೆ ಹೇಳೋದು ಪಬ್ಲಿಕ್ನಲ್ಲಿ ಹೇಳುವಾರ್ದು. ಭಯಂಕರವಾಗಿ ಅದು ಹಾಳಾಗಿ ಹೋಗಿತ್ತು ಆ ಸಭೆ. ಅಲ್ಲೇ ದೇವರು ನನ್ನ ಕರ್ಕೊಂಡು ಬಿಟ್ಟನ ಫಸ್ಟ್ ಸಭೆ. ಅವರಿಗೆ ಪವಿತ್ರಾತ್ಮ ವರಗಳಲ್ಲಿ ನಂಬಿಕೆ ಇರಲಿಲ್ಲ. ಬಟ್ ನಾವು ದಿನಾಲು ಉಪವಾಸ ಮಾಡೋದು. ನಮ್ಮನ್ನು ನೋಡ್ಬಿಟ್ಟು ಅಂಕಲ್ ಆಂಟಿ ಅವರು ಕೂಡ ಉಪವಾಸ ಮಾಡೋದು. ನಾನು ಕೂಡ ಉಪವಾಸ ಮಾಡ್ತೀನಪ್ಪ ಊಟ ಬಿಟ್ಟು. ನಾವು ಪ್ರೇಯರ್ ಮಾಡೋದು, ನನಗೂ ಬೇಕಪ್ಪ ಪವಿತ್ರಾತ್ಮನ ಶಕ್ತಿ. ಅವ್ರು ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ಕೂತ್ಕೊಳ್ಳೋದು. ಆಂಟಿ ಇಬ್ಬರು ಸೇರಿ, ವಯಸ್ಸಾದವರು, ಮುದುಕರು, ಮೊಮ್ಮಕ್ಕಳಿದ್ದಾರೆ ಅವರಿಗೆ, ತುಂಬಾ ಅವಾಗಲೇ ಒಂದು 70 ವಯಸ್ಸು ಅವರಿಗೆ. ಹಾಗೆ ಮತ್ತು ಅನೇಕರು ಸಭೆ ಬಿಟ್ಟು ಹೋದವರೆಲ್ಲ ಒಬ್ಬೊಬ್ಬರಾಗಿ ವಾಪಸ್ ಬರಕ್ಕೆ ಸಂಧಿಸಿದ್ರ. ದೇವರು ಸಂಧಿಸಿದ್ದು, ದೇವರು ಮಾಡಿ ಒಬ್ಬೊಬ್ಬರಾಗಿ ವಾಪಸ್ ಹೋದ್ರು. ಹೊಡೆದು ಹೋದವರು, ಬಡಿದು ಹೋದವರು, ಅಂಥವರೆಲ್ಲ ವಾಪಸ್ ಬಂದರು.
ನೀವು ಅಲ್ಲಿ ಹೊರಗೆ ಸೇವೆಗೆ ಹೋಗ್ತಿದ್ರ ಪಾಸ್ಟರ್? ಹೋಗ್ತಾ ಇದೆ. ನಾವು ಪ್ರೇಯರ್ ಮಾಡುವಾಗ ದೆವ್ವಗಳು ಓಡಿ ಹೋಗೋದು, ಹೌದು, ರೋಗಿಗಳು ವಾಸಿ ಆಗೋದು. ಪ್ರೇಯರ್ ಮಾಡ್ತಿರುವಾಗ ಕೆಲವರೆಲ್ಲ ಅಭಿಷೇಕ ಹೊಂದುವರು, ನಾವೇನು ಅವರ ಮೇಲೆ ಕೈ ಇಟ್ಟೇನು ಪ್ರೇಯರ್ ಏನು ಮಾಡಕ್ಕೆ ಹೋಗ್ತಿದ್ವಿ. ಮತ್ತೆ ಅವರು ಇದೆಲ್ಲ ನಂಬದವರು ಅವರು ನೇರವಾಗಿ ನೋಡಿದ್ದಾರೆ, ಪವಿತ್ರಾತ್ಮನಿದ್ದಾನೆ, ಪವಿತ್ರಾತ್ಮನ ಇವತ್ತೂ ವರದಾನ ಕೊಡ್ತಾನೆ, ಇವತ್ತೂ ದೆವ್ವಗಳನ್ನು ಓಡಿಸಕ್ಕೆ ಸಾಧ್ಯ. ಪಾಸ್ಟರ್, ನಿಮ್ಮ ಜೀವಿತದಲ್ಲಿ ಒಂದು ಘಟನೆ ಓದಿದೆ ಪಾಸ್ಟರ್. ಯಾವುದೋ ಹಳ್ಳಿಯಲ್ಲಿ ನೀವು ಹೀಗೆ ಹೋಗಿ ಸುವಾರ್ತೆ ಸಾರ್ಲಿಕ್ಕೆ ಹೋದಾಗ ದೆವ್ವ ನಿಮ್ಮ ಹೆಸರು ಕರೆದದ್ದು ಒಂದು ಘಟನೆ ಓದಿದೆ. ಅದು ನಡೆದಲ್ಲಿ? ರೈಟ್ ಸರಿ, ನಿಜ. ಅದು ಯಾವ ಊರು? ಅದು ಚಿತ್ರದುರ್ಗದಿಂದ 4 ಕಿಲೋಮೀಟರ್ ದೂರ ರೀ. ಇಲ್ಲಿ ಬೆಳ್ಳಿಕಟ್ಟಿ ಪಾಸ್ಟರ್ ಇರುವಾಗಲೇ ಅವ್ರು ಇರುವಾಗಲೇ ಸರಿ, ನಾವೆಲ್ಲ ಪ್ರತಿ ಭಾನುವಾರ ದಿವಸ ಆರಾಧನೆ ಮುಗಿದ ಮೇಲೆ ಯಾವ್ದಾದ್ರು ಒಂದು ಹಳ್ಳಿಗೆ ನಾವು ಸುವಾರ್ತೆ ಸೇವೆ ಹೋಗುದು. ನಾನು ಯವನಸ್ಥರನ್ನೆಲ್ಲ ಕರ್ಕೊಂಡು ಹೋಗುದು ನಾನು, ಅವಾಗ ಹಂಗೆ ಹೋಗುತ್ತೆ ಅದೇನು. ಒಂದು ಹಳ್ಳಿಯಲ್ಲಿ ನಾವು ಹೋಗಿ ಸಾಧಾರಣವಾಗಿ ನಾವು ಮಾಡೋ ಪದ್ಧತಿ OM ನಲ್ಲಿ ಮಾಡೋ ತರನೇ ಅಲ್ಲಿನೂ ಮಾಡ್ತಾ ಇದ್ದೇನೆ. ಒಂದು ಹಾಡು ಹೇಳೋದು, ಆಮೇಲೆ ಒಂದು 15 ನಿಮಿಷ 10-15 ನಿಮಿಷ ಸುವಾರ್ತೆ ಸಾರೋದು, ಸಣ್ಣದಾಗಿ ಒಂದು ಸಂದೇಶ ಕೊಡೋದು. ಆಮೇಲೆ ತಕೊಂಡ್ಬಂದಿರುವಂತ ಕರಪತ್ರಗಳು, ಪುಸ್ತಕಗಳು, ಹೊಸ ಒಡಂಬಡಿಕೆ ಎಲ್ಲ ಎಲ್ಲರಿಗೂ ಕೊಡೋದು, ಮಾರಾಟ ಮಾಡೋದು. ಈಗ ಒಂದು ಗ್ರಾಮದ ಹಳ್ಳಿಯ ಮಧ್ಯದಲ್ಲಿ ಒಂದು ಕಟ್ಟೆ ಇರುತ್ತಲ್ರಿ, ಆ ಕಟ್ಟೆಯಲ್ಲಿ ನಿಂತ್ಕೊಂಡು ನಾವು ಹಾಡು ಹೇಳಕ್ಕೆ ಸ್ವಲ್ಪ ಎತ್ತರ ಇತ್ತಲ್ಲ, ಅಲ್ಲಿ ಸ್ವಲ್ಪ ವಯಸ್ಸಾದವರೆಲ್ಲ ಕೂಡಿ ಇದು ಹರಟೆ ಮಾಡುವ ಜಾಗ, ಪಂಚಾಯತಿ ಕಟ್ಟೆ ತರ ನಾವಲ್ಲಿ ನಿಂತ್ಕೊಂಡು ಹಾಡು ಹೇಳಕ್ಕೆ ಶ್ರೀ ಯೇಸು ನಾಮ ಅತಿಶಯನ ಈ ಹಾಡ್ತಾ ಇರುವಾಗ ಎಲ್ಲ ಜನರು ಓಡಿ ಬಂದ್ರು, ಏನಪ್ಪಾ ಇದು ಅಂತ. ಅವಾಗ ಒಬ್ಬ ಹೆಂಗಸು, ಆ ಜನರ ಗುಂಪಿನಲ್ಲಿ ಒಬ್ಬ ಹೆಂಗಸು, ಅವರು ಕುಣಿಯಾಕ ಶುರು ಮಾಡಿದ್ರು. ಈ ಕೂದಲೆಲ್ಲ ಬಿಚ್ಚಿ ಬಿಟ್ಕೊಂಡು ಬಹಳ ಜೋರಾಗಿ ಕೂಗಾಡಕ್ಕೆ ಶುರು ಮಾಡಿದ್ರು. ನಮ್ಮ ಜೊತೆಲಿ ಬಂದವರಿಗೆಲ್ಲ ಭಯ ಆಯ್ತು, ಯಾಕಂದ್ರೆ ಅವರು ಫಸ್ಟ್ ಜೀವನದಲ್ಲಿ ನೋಡ್ಲೇ ಇಲ್ಲ ಇದೆಲ್ಲ. ನಿಮಗೆ ಸಾಕಷ್ಟು ಅನುಭವ ಇತ್ತು? ನನಗೆ ಸಾಕಷ್ಟು ಅನುಭವ ಅಂತ ಹೇಳಕ್ಕಾಗಲ್ಲ, ಬಟ್ ನನಗೆ ಗೊತ್ತಿದ್ದು ದೆವ್ವ ಅಂತ ನನಗೆ ಗೊತ್ತಾಯ್ತು. ನಾನು ಇವರಿಗೆ ಜೊತೆಲಿ ಬಂದವರಿಗೆ ನೀವೇನು ಓಡಬೇಡ, ಏನು ಗಾಬರಿ ಮಾಡ್ಕೋಬೇಡ, ನೀವೆಲ್ಲರೂ ಹಾಡ್ತಾ ಇರ್ರಿ, ಬೇಕಾದ್ರೆ ಕಣ್ಣು ಮುಚ್ಕೊಂಡೇ ಹಾಡ್ತಾ ಇರ್ರಿ, ಅದೇನಿಲ್ಲ ಎದಕ್ಕೆ ಕಣ್ಣು ಮುಚ್ಕೊಂಡೇ ಹಾಡ್ರಿ, ಈ ಯೇಸು ನಾಮ ಭೂತ ಬಾಧಿತರಿಗೆ ಅಂತ ಅದನ್ನೇ ಹಾಡ್ರಿ ಅಂತ ಹೇಳಿದೆ. ಒಂದು 10 ಸಲ ಆದ್ರೂ ಹಾಡ್ರಿ ಅಂತ ಹೇಳಿದೆ. ಅವ್ರು ಹಾಗೆ ಭೂತ ಬಾಧಿತರಿಗೂ ಒಂದು ಅನಾದ್ಯ ರೋಗಿಗಳಿಗೂ ಸ್ವಸ್ಥ ಕೊಡುವ ನಾಮ ಅಂತ ಹೇಳ್ಕೊಂಡೆ. ಈ ಅಮ್ಮ ಹಾಗೇ ಅಮ್ಮನ ಇದರಲ್ಲಿ ಮೈಯಲ್ಲಿ ಬಂದ ದೆವ್ವ ಇದು ಮಾಡಕ್ಕೆ ಆ ಊರಿನವರೆಲ್ಲ ನಮಗೆ ತಿರುಗಿ, ನಡ್ರಿ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ, ನಮ್ಮ ದೇವರಿಗೆ ಕೋಪ ಆಗಿದೆ, ಈ ಕಟ್ಟೆ ದೇವರ ಕಟ್ಟೆ ಇದು, ಈ ಮರ ಇದೆಯಲ್ಲ ಇಲ್ಲಿ ಕೂತಿರೋಳೆ ಇವಳೊಳಗೆ ಬಂದಿರೋದು, ನಮ್ಮ ದೇವತೆ ಇಲ್ಲಿ ಬಂದಿದೆ, ನೀವು ಖಾಲಿ ಮಾಡ್ರಿ ಅಂತ ಹೇಳುದು. ಆಮೇಲೆ ನಾವು ಮಾಡ್ತೀವಿ, ನಾವು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ನಾವು ಒಂದು ಕೆಲವು ವಿಷಯ ಹೇಳ್ಬಿಟ್ಟು ನಾವು ಹೊರಟು ಹೋಗ್ತೀವಿ. ಇಲ್ಲ ಹೋಗ್ಬೇಡ, ನೀವು ಹೋಗ್ಬೇಡಿ ಬಿಡ್ರಿ ಅಂದ್ರೆ ಅವಾಗ ಈ ಅಮ್ಮ ಮಾತಾಡಕ್ಕೆ ಶುರು ಮಾಡಿದ್ವಿ. ಇದು ಹಿಡಿದಮ್ಮ, ಜಾಯ್ ಬಿಟ್ರೆ ನೀನ್ ಯಾಕೆ ಇಲ್ಲಿ ಬಂದೆ, ಎಷ್ಟು ಧೈರ್ಯ ನಿನಗೆ ಇಲ್ಲಿ ಬರಕ್ಕೆ? ನನಗೆ ಶಾಕ್ ಆಗ್ಬಿಡ್ತು. ಈ ಅಮ್ಮನಿಗೆ ಹೆಂಗ್ ಗೊತ್ತು ನನ್ನ ಹೆಸರು? ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಹಳ್ಳಿಗೆ, ಈ ಅಮ್ಮನಿಗೆ ನನ್ನ ಹೆಸರು ಹೆಂಗ್ ಗೊತ್ತು? ಆವಾಗ ನನಗೆ ಗೊತ್ತಾಯ್ತು, ಒಬ್ಬ ದೆವ್ವಕ್ಕೆ ಗೊತ್ತು ಹೆಸರುಗಳು. ಬಹಳ ವಿಚಿತ್ರ ಇದೆ ಪಾಸ್ಟರ್. ಕೆಲವು ನಮಗೆ ಗೊತ್ತಿಲ್ಲ ನಾವು ಯಾರಂತ, ಬಟ್ ದೇವರಿಗೆ ಗೊತ್ತು, 2 ದೆವ್ವಕ್ಕೆ ಗೊತ್ತು. ನಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲದಿದ್ರು ಒಂದು ದೇವರಿಗೆ ಗೊತ್ತು ನಮ್ಮ ಬಗ್ಗೆ, 2ನೇ ದೆವ್ವಕ್ಕೂ ಗೊತ್ತು. ದೇವರೇನು ಸರ್ವಜ್ಞಾನಿ ಅಲ್ಲ. ನಿಮ್ಮ ಹೆಸರು ಎಷ್ಟೇ ಕರೀತು ಪಾಸ್ಟರ್ ದೆವ್ವ? ಅದು 1-2 ಸಲ ಹಿಂಗೆ ಹೇಳಿದೆ, ಜಾಯ್ ಬಿಟ್ರೆ ನೀನು ಎಷ್ಟು ಧೈರ್ಯ ಇಲ್ಲಿ ಬರ್ಲಿಕ್ಕೆ ಅಂತ. ಆಗ ನೀವೇನ್ ಮಾಡಿದ್ರಿ? ನಾನು ಇವರಿಗೆಲ್ಲ ನೀವು ಅದೇ ಹಾಡ್ತಾ ಇರ್ರಿ ಅಂತ ಹೇಳಿದೆ ನಾನು. ಮತ್ತೆ ಕೆಳಗಡೆ ಕಟ್ಟೆಯಿಂದ ಇಳಿದು ಬಂದ್ಬಿಟ್ಟು ಆ ಅಮ್ಮನ ಹತ್ರ ಹೋಗ್ಬಿಟ್ಟು ಹತ್ರ ಬರಬೇಡ ಅಂತ ಹೇಳುವಾಗ ಈ ಅಮ್ಮ ಹಿಂದೆ ಹೋಗ್ತಾ ಇದ್ದಾರೆ. ನಾನು ಅಲ್ಲಿ ಸಮೀಪಕ್ಕೆ ನಿಧಾನ ಹೋಗ್ಬಿಟ್ಟು ಕೈ ತಲೆ ಮೇಲೆ ಇಟ್ಟು ಸುಮ್ಮನೆ ಇರ್ಬೇಕು, ಅಕ್ಷರ ಮಾತಾಡಬಾರ್ದು, ನೀನು ಒಂದು ಉಸಿರು ಬಿಡಬಾರ್ದು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೇಳ್ತಾ ಇದ್ದೀನಿ ನಿನಗೆ, ಕಟ್ಟ ಕೈ ಹಿಂದೆ ಕಟ್ಬಿಟ್ರು, ಸುಮ್ಮನೆ ಕೂತ್ಕೊಂಡು ಹೇಳಿದ್ರು. ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಆಮೇಲೆ ಹೇಳಿದೆ, ನಿನ್ನಲ್ಲಿರುವ ಈ ದೆವ್ವಕ್ಕೆ ನೀನು ನಿನಗೆ ನಾನು ಹೇಳ್ತಾ ಇದ್ದೀನಿ, ಇವಳನ್ನು ಬಿಟ್ಟು ಹೋಗುವಂತ. ನಾನು ಎಷ್ಟು ವರ್ಷದಿಂದ ಇಲ್ಲಿದ್ದೀನಿ ಗೊತ್ತಾ ನಿಮಗೆ? ಅಲ್ಲೇ ಇದ್ದೆ, ಇಲ್ಲಿ ಬಂದೆ ಅಷ್ಟೇ. ಇವಳು ನನ್ನ ಪ್ರಿಯ ಮಗಳು. ನಾನು ಈಗ ಕ್ಷಣದಲ್ಲಿ ನೀನು ಬಿಟ್ಟು ಹೋಗ್ಬೇಕು, ನಾನು ಹೋಗಲ್ಲ ಅಂತ ಸಾಧಾರಣ ಹೇಳೋ ಪ್ರಕಾರ ಹೇಳಿದ್ರು. ಆಮೇಲೆ ನಾನು ಎಲ್ಲರಿಗೂ ಹೇಳಿದೆ, ಪ್ರೇಯರ್ ಮಾಡ್ತಾ ನೀವು ಹಾಡ್ತಾ ಇರ್ರಿ, ನಾನು ಪ್ರೇಯರ್ ಮಾಡ್ತೀನಿ. ಆಮೇಲೆ ನಾವು ಒಂದು 5-6 ನಿಮಿಷ ಪ್ರೇಯರ್ ಮಾಡಿದ ಮೇಲೆ ಈ ಅಮ್ಮ ಹಾಗೆ ಮನೆ ಬಿದ್ದುಬಿಟ್ರು. ನಾನು ಹೇಳ್ತೀನಿ ಹೋಗ್ಬೇಕು ಅಂತ. ಪ್ರೇಯರ್ ಮಾಡಿಬಿಟ್ಟು
ನೀನು ಬಿಟ್ಟು ಹೋಗು ಅಂತ ಹೇಳಿದೆ. ಪ್ರೇಯರ್ ಮಾಡಿದ ತಕ್ಷಣ ಹಂಗೆ ಬಿದ್ಬಿಟ್ರು ಹೇಮ ಅಷ್ಟೆ. ಆಮೇಲೆ ಅವ್ರಿಗೆ ಪ್ರಜ್ಞೆ ಬಂದಾಗ ಅವರಿಗೆ ಆವಾಗ ಸುತ್ತ ನಿಂತವರೆಲ್ಲ ಬಹಳ ಆಶ್ಚರ್ಯಪಟ್ರು ನಿಜವಾಗಿ. ಆಮೇಲೆ ಒಬ್ರು ನಾನು ಹೇಳಿ ಸ್ವಲ್ಪ ನೀರು ತನ್ನಿ, ಅವ್ರು ನೀರು ತಂದ್ರು ಚೊಂಬನಲ್ಲಿ, ನೀರು ಅವ್ರ ಮೈಗೆ ಮುಖಕ್ಕೆ ಚಿಮುಕ್ಸಿದೆ, ಮತ್ತೆ ಎದ್ದು ಕೂತರು. ಮತ್ತೆ ಸೀರೆಲ್ಲ ಯಾಕೆ ನೀವೆಲ್ಲ ಬಂದಿರಿ, ನೀವೆಲ್ಲ ಯಾರ್ರಿ ನನ್ನ ನೋಡ್ಬಿಟ್ಟು, ಅಣ್ಣ ನೀ ಯಾರ್ರಿ, ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ನಾನು. ನನ್ನನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಾನು ಚಿತ್ರದಲ್ಲಿದ್ದೀನಿ. ಯಾಕೆ ಬಂದ್ರಿ ನೀವೆಲ್ರು, ಏನು ತುಂಬಾ ಜನ. ನಾ ಯೇಸು ಸ್ವಾಮಿ ಬಗ್ಗೆ ಪ್ರಚಾರ ಯೇಸು ಸ್ವಾಮಿ ಬಗ್ಗೆ ಪ್ರಚಾರ ಮಾಡಿದ್ದೀರಾ. ಆವಾಗ ಅಲ್ಲಿ ಇದ್ದವರಿಗೆ, ವಯಸ್ಸಾದವರಿಗೆ, ಮುದುಕಾದವರಿಗೆ, ಮಕ್ಕಳಿಗೆಲ್ಲ ಬಹಳ ಆಶ್ಚರ್ಯ ಆಯ್ತು. ಆಮೇಲೆ ಆಕೆ ಮಗು ಇತ್ತು ಕೈಯಲ್ಲಿ, ಒಂದು 2 ವಯಸ್ಸಿನ ಮಗು. ಆ ಪಕ್ಕದಲ್ಲಿ ಯಾರೋ ಹಿಡ್ಕೊಂಡ್ಬಿಟ್ರು, ಇವರಿಗೆ ಆಡಕ್ಕೆ ಶುರು ಮಾಡಿದಾಗ. ಆ ಮಗುವನ್ನ ನನ್ನ ಮಗು ಇಲ್ಲಿ ಅಂತ ಹೇಳಿದ್ರು. ಆವಾಗ ಪಕ್ಕದಲ್ಲಿ ಇದ್ದವ್ರು ಮಗುವನ್ನು ಕೊಟ್ರು. ಅಯ್ಯೋ ನನ್ನ ಮಗು ಅಂತ ಹೇಳಿ ಮಾಡ್ತಾ ಮಗುವಿನ ಮುದ್ರಕ್ಕೆ ಶುರು ಮಾಡಿ, ಇದು ನಿಮ್ಮ ಮಗುನ ಅಂತ ಹೇಳಿದ್ರು. ಹೌದು ನನ್ನ ಮಗು. ಏನು ಹೆಸರು ಹೇಳಿದ್ರು. ಅವ ಅಷ್ಟರೊಳಗೆ ಗಂಡ ಬಂದ. ಏನಾಯ್ತು ಇಲ್ಲಿ, ಏನಾಯ್ತು? ಅವರಿಗೆ ಈ ಜನ ಎಲ್ಲ ಹೇಳ್ಬಿಟ್ರು. ಇವ್ರು ಯಾರು ಒಂದು ಆ ಯಮ್ಮನೆ ಕೇಳಿದೆ. ನನ್ನ ಯಜಮಾನ್ರಿ ಅಂತ ಹೇಳಿದ್ರು. ನಿಮ್ಮ ಯಜಮಾನ್ರು, ಆಯ್ತು. ನಿಮಗೆ ಈ ಥರ ನಿಮ್ಮ ಮೈ ಮೇಲೆ ಗಾಳಿ ಬಂದಿತ್ತು, ನಾವು ಪ್ರೇಯರ್ ಮಾಡಿದೆ ಯೇಸು ಸ್ವಾಮಿ ಹೆಸರಿನಲ್ಲಿ, ನಿಮ್ಮ ಗಾಳಿ ಹೋಯಿತು, ಈಗ ನೀವು ಸ್ವಸ್ಥ ಆಗಿದೆಯಾ. ಯೇಸು ಸ್ವಾಮಿ ಒಬ್ಬನೇ ದೇವರು, ರಕ್ಷಕ. ಅವರ ಹೆಸರಿನ ಮುಂದೆ ಯಾವ ದೆವ್ವ, ಯಾವ ಗಾಳಿ ನಿಲ್ಲಕ್ಕಾಗಲ್ಲ. ಊರ್ನವರೆಲ್ಲ ಓದಕ್ಕೆ ಗೊತ್ತಿಲ್ಲದವರು ಹೊಸೊಡಬೇಕೆ ತಗೊಂಡ್ಬಿಟ್ರು. ಎಲ್ಲ ತಲೆ ಮೇಲೆ ಇಟ್ಕೊಂಡು ಮುದ್ದು ಮಾಡಿಕೊಂಡು ಮನೆಗೆ ತಂದು ಎಲ್ಲರೂ ಹಣ ಕೊಟ್ರು. ಓದಕ್ಕೆ ಕೂಡ ಗೊತ್ತಿಲ್ಲ ಅವರಿಗೆ, ಹಳ್ಳಿ ಜನ ಅಲ್ಲ. ಅದು ಬಹಳ ದೊಡ್ಡ ಒಂದು ಘಟನೆ, ಮರೆಯಕ್ಕಾಗಲ್ಲ. ಹೌದು ಮಾಸ್ಟರ್, ಬಹಳ ವಿಶೇಷವಾಗಿದೆ. ಹೀಗೆ ಒಂದು ದುರಾತ್ಮ ಪೀಡಿತ ತಾಯಿ ನಿಮ್ಮ ಹೆಸರನ್ನ ಕರೆದಿದ್ದು ಬಹಳ ವಿಚಿತ್ರ ಅನ್ಸುತ್ತೆ. ಮಾಸ್ಟರ್, ಹೀಗೆ ನೀವು ಅಲ್ಲಿ ಈಗ ತುಂಬಾ ಅನುಭವಗಳಿದ್ದಾವೆ. ನಾವು ಮತ್ತೊಂದು ಪ್ರತ್ಯೇಕ ವಿಡಿಯೋನ ಮಾಡ್ಬೇಕಾಗತ್ತೆ ಮಾಸ್ಟರ್. ಈಗ ಅಲ್ಲಿಂದ ನೀವು ಚಿತ್ರದುರ್ಗ ಆಯ್ತು, ಮತ್ತೆ ನೀವು ಹಿರಿಯೂರಲ್ಲಿ ಸೇವೆ ಮಾಡಿದಿರಿ. ಹೌದು. ಹಿರಿಯೂರು ನನಗೂ ಬಹಳ ದೊಡ್ಡ. ಮೂಡಬಿದ್ರೆ, ಮಂಗಳೂರು, ಹೌದು, ಸುಮಾರು ಕಡೆಯಲ್ಲಿ. ಹೌದು, ಚಿತ್ರದುರ್ಗ ನಾವು OM ನಿಂದ ನಾವು ಟೀಮ್ ಮಾಡಿ ಒಬ್ಬೊಬ್ಬರನ್ನ ಟೀಮ್ ಮಾಡ್ತಾರೆ ನೋಡಿ, ಸೆಮಿನಾರ್ ಆದ ಮೇಲೆ. ಹಾಗೆ ನಾವು ತುಮಕೂರಿನಿಂದ ನಾವು ಕೊಪ್ಪಳ ಕಡೆಗೆ ಹೋಗ್ತಾ ಇದ್ದೆ, ನನ್ನ ಟೀಮ್ನಲ್ಲಿ ನಾನೊಬ್ಬ ಸದಸ್ಯನಾಗಿ. ನಿಮ್ಮ ಮೊದಲನೇ ಪ್ರಯಾಣ? ಮೊದಲನೇ ಪ್ರಯಾಣ. ಹಾಗೆ ನಾವು ಈಗ ನಾವು ಕೊಪ್ಪಳ ಮುಟ್ಟುವ ತನಕ ಎಷ್ಟೆಷ್ಟು ಈ ಒಂದು ಪರಸ್ಯವಾದ ಒಂದು ಪ್ರಚಾರ ಮಾಡ್ತೇವೆ ಅಂತ ನಮಗೆ ಹೇಳಕ್ಕಾಗಲ್ಲ. ದಾರಿಯಲ್ಲಿ ಮಲಗೋದು ಎಲ್ಲ ಅಲ್ಲವಲ್ಲ, ನಮಗೆ ಮನೆಗಿನೇ ಏನಿಲ್ಲ. ಈಗ ಹಿರಿಯೂರು ಎಂಬ ಜಾಗಕ್ಕೆ ಬಂದಾಗ ಸಿರಾದಲ್ಲಿ ಆಯ್ತು. ಪರಿಸರ ಏನು ಹೇಳಿದ್ರು ಅದು ಅರ್ಥ ಆಗಿಲ್ಲ, ಪದ ಹೇಳಿದ್ರಿ. ಪ್ರಚಾರ ಮಾಡ್ತೀವಲ್ಲ. ಸೊ ನಾವು ತುಮಕೂರು ಬಿಟ್ಟ ನಂತರ ಸಿರಾದಲ್ಲಿ ಮಾಡಿದೆ. ಸಿರಾ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬಹಿರಂಗ ಪ್ರಚಾರ ಮಾಡಿದ ನಂತರ ನಾವು ಹಿರಿಯೂರಿಗೆ ಹೋದ್ವಿ. ಸೀದಾ ನಾವು ನಮ್ಮ ಒಂದು ಗುರಿ ಕೊಪ್ಪಳ. ಅಂದ್ರೆ ಹಿರಿಯೂರಿಗೆ ಬಂದು ಅಲ್ಲಿ ಸಾಯಂಕಾಲ ಆಯ್ತು. ಅದು ಒಂದು ಸಂತೆ ದಿನ. ಅದು ಅಲ್ಲಿ ಪೋಸ್ಟ್ ಆಫೀಸ್ ಎದುರುಗಡೆ ಈ PU ಕಾಲೇಜ್ ಇದೆ. PU ಕಾಲೇಜು ಮತ್ತೆ ಅಲ್ಲಿ ಗ್ರೌಂಡ್ ಎಲ್ಲ ಇದೆ. ಸೊ ಇಲ್ಲಿ ಪೋಸ್ಟ್ ಆಫೀಸ್ ಎದುರುಗಡೆ ನಾವು ಗಾಡಿ ನಿಲ್ಲಿಸಿ, ನಮ್ಮ ಟ್ರಕ್ ಗಾಡಿ ಟೀಮ್ ನಿಲ್ಲಿಸ್ಬಿಟ್ಟು ನಾವು ಪ್ರಚಾರ ಮಾಡಿದೆ. ಹಾಡು ಹೇಳಿ ಸುವಾರ್ತೆ ಸಾರ್ತೆ. ನಮಗೆ ಕನ್ನಡ ಏನು ಒಂದು ಅಕ್ಷರ ಬರಲ್ಲ, ನನಗೆ ಒಂದು ಅಕ್ಷರನೂ ಬರಲ್ರಿ. ಸೊ ಯಾರೋ ಇನ್ನೊಬ್ರು ತಮಿಳ್ನಾಡಿನೊಬ್ಬ ಹುಡುಗ ನಿಮ್ಮ ಥರನೇ ದಿಟ್ಟು ಅವರ ರೂಪ, ಅವರು ಪ್ರಸಂಗ ಮಾಡಿದ್ರು. ಅವರು ಸ್ವಲ್ಪ ಸೀನಿಯರ್, ಇಂಗ್ಲಿಷ್ನಲ್ಲಿ ಅವರು ಪ್ರಚಾರ ಮಾಡಿದರು. ಇನ್ನೊಬ್ಬರು ಕನ್ನಡಕ್ಕೆ ಭಾಷಾಂತರ ಮಾಡಿದ್ರು. ಅವರು ಹೇಳಿದ್ರು, ಯೇಸು ಸ್ವಾಮಿ ಸತ್ತನು, 3 ದಿನಗಳಾದ್ಮೇಲೆ ಎದ್ದು ಬಂದನು ಅಂತ. ಆವಾಗ ಒಂದು 7-8 ಯೌವನಸ್ಥರು ಕಿರಿಚಿಕೊಂಡು ಓಡಿ ಬಂದರು ಗಾಡಿ ಬಳಿಗೆ. ಅಲ್ಲೆಲ್ಲ ಚದರಿಕೊಂಡು ನಿಂತು ಕೇಳಿಸ್ತಾ ಇದ್ರು. ಅಷ್ಟರಲ್ಲಿ ಗುಂಪಿನೊಳಗಿಂದ ಒಂದು 5-6 ಜನ ಹುಡುಗರು, ಯಂಗ್ಸ್ಟರ್ಸ್ ಬಂದು, ನೀನ್ ನೋಡಿದ್ಯಾ ಯೇಸು ಎದ್ದು ಬಂದದ್ದು? ಎಲ್ಲಿ ನೋಡಿದ್ಯೋ ನೀನು ಯೇಸು ಎದ್ದು ಬಂದದ್ದು? ಸುಮ್ಮನೆ ಬಂಡಲ್ ಬಿಡ್ತೀಯ ನೀನು? ಯೇಸು ಸತ್ತಿಲ್ಲ, ಈ ಸತ್ತರು ಅವನು ಸತ್ತ ಹಂಗೆ ಹೋಗೋಯ್ತು, ಪಾತಾಳಕ್ಕೆ ಹೋಗೇ ಹೋಯ್ತು. ಅವನು ಏನು ಎದ್ದು ಬಂದಿಲ್ಲ. ಎಲ್ಲಿ ಏನು ಮತ ಪ್ರಚಾರ ಇಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ಇಟ್ಟಿಗೆ ಅಲ್ಲಿ ಕಟ್ಟಡ ಏನು ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಕೆಲಸ ನಡೀತಾ ಇತ್ತು, ಕ್ವಾರ್ಟರ್ಸ್ ಕೆಲಸ. ಆ ಪೋಸ್ಟ್ ಆಫೀಸ್ ಮುಂದೆ ಇಟ್ಟಿದ್ದ ಇಟ್ಟಿಗೆ ಎಲ್ಲ ತಗೊಂಬಂದು ಗಾಡಿಗೆ, ಅದು ನೀನ್ ನೋಡಿದ್ರಲ್ಲ ನಮ್ಮ ಟೀಮ್ ಗಾಡಿ, ತಗಡಿಂದು ಗಾಡಿ, ಟಪ 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 ಭಯಂಕರ ಬಾಂಬ್ ಬಿಡ್ದಂಗೆ ಶಬ್ದ ಕೇಳಿಸ್ತಾ ಇತ್ತು. ಅಯ್ಯೋ ದೇವ್ರೆ.
ಆಮೇಲೆ ಒಳಗೆ ಹೊಡಿತಾ ಇದ್ದಾರೆ, ಒಳಗಡೆ ಎಲ್ಲ ಬರೀ ಬುಕ್ಸ್ಗಳೇ, ಕೆಲವರಲ್ಲಿ ಪುಸ್ತಕ ಹೊರಗಡೆ ತೆಗೆದು ಕೊಡಕ್ಕೆ ಒಳಗಡೆ ನಿಂತಿದ್ದಾರೆ ಅಷ್ಟೇ. ಅವರು ತಪ್ಪಿಸ್ಕೊಂಡು ಹೋಗಿ ನೋಡ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಇಲ್ಲಿ ಜನ ಹಿಂದೆ ಅಲ್ಲಿ ಕ್ರೌಡ್ ಒಳಗೆ ಹೋಗಿ ಪುಸ್ತಕ ಮಾರಾಟ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಜನ ಭಯಂಕರ ಬೆಂಕಿ ಹಾಕ್ರಿ ತಗೊಂಬರ್ರಿ ಸೀಮೆಣ್ಣೆ, ತಗೊಂಬರ್ರಿ ಪೆಟ್ರೋಲ್ ಅಂತ ಹೇಳಿ ಬಹಳ ಉಬ್ಬಿ ಹಾಕ್ತಾ ಇದ್ರು. ಅಷ್ಟರೊಳಗೆ ನಮ್ಮ ಡ್ರೈವರ್ ಪರದೇಶದವ್ರು, ಯಾವಾಗಲೂ ಈ ನಮ್ಮ ಗಾಡಿಗೆ ಡ್ರೈವರ್ಗಳು ಪರದೇಶದವ್ರೆ, ಇಂಡಿಯಾದವ್ರು ಯಾರು ಓಡಿಸ್ತಾರೆ, ಯಾಕಂದ್ರೆ ಈ ಗಾಡಿನೇ ಪರದೇಶದ ಗಾಡಿ. ಅವನು ಬಂದು ಇಂಗ್ಲೆಂಡ್ನವನು, ಅವನು ಬಂದು ತಕ್ಷಣ ಓಡಿ ಬಂದು ಕಾರಣದಲ್ಲಿ ಕೂತ್ಕೊಂಡ್ಬಿಟ್ಟು ಡ್ರೈವರ್ ಸೀಟ್ನಲ್ಲಿ ಅವನ ಗಾಡಿ, ಎಲ್ಲರೂ ಒಳಗಡೆ ಗೆಟಿನ್ ಒಳಗಡೆ ಬರ್ರಿ ಅಂತ ಎಲ್ಲರೂ. ಅಷ್ಟರೊಳಗೆ ಎಲ್ಲರೂ ಗಾಡಿ ತೂಗ ಹಿಡ್ಕೊಂಡು ಚೇನ್ ಹಿಡ್ಕೊಂಡು ಒಳಗಡೆ ಬರಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಕಲ್ಲು ಹೊಡಿತಾ ಇದ್ದಾರೆ, ಕೆಲವರ ಮೈ ಮೇಲೆಲ್ಲ ಬಿತ್ತು. ಗಾಡಿ ಹೋದದ್ದೇ. ಹಾಗೆ ನಾವು ಹೋಗಿದ್ದ ಗಾಡಿ ಬಾಪ್ರೆ ಬಾಪ್, ಅದು ಫಸ್ಟ್ ಅನುಭವ. ಸುವಾರ್ತೆಗೆ ಈ ರೀತಿಯಾಗಿ ಜನ ವಿರೋಧ ಮಾಡುತ್ತಾರೆ ಅಂತ ಅನುಭವ ಆಯ್ತು. ಫಸ್ಟ್ ಹಾಗಾದ್ರೆ ನೀವು ಅದೇ ಊರಿನಲ್ಲಿ ದೇವ್ರು ನಿಮ್ಮನ್ನ ಮತ್ತೆ ಕರ್ಕೊಂಡ್ಬಂದು ಉಪಯೋಗಿಸಿ, ದೇವ್ರು ನಿಮ್ಮ ಊರಿಂದ ಅಲ್ಲಿಗೆ ತಂದ, ಭದ್ರಾವತಿಯಿಂದ. ದುರ್ಗದಿಂದ ನಾನು ಭದ್ರಾವತಿ ಹೋದೆ. ಪೇಪರ್ ಟೌನ್ ಅಲ್ಲಿ ಸಭೆ ನಡೆಸಿದ್ದೆ, ಸಭೆ ಪಾಲಕನಾಗಿದ್ದೆ. ಅಲ್ಲಿಂದ ದೇವರು ನನಗೆ ಹೇಳಿದ, ನೀನು ಹಿರಿಯೂರು ಹೋಗ, ನಾನು ನಿನಗೆ ಹಿರಿಯೂರಿಗೆ ಕಳಿಸ್ತಾ ಇದ್ದೇನೆ. ನೀನು ಫಸ್ಟ್ ನೀನು ಎಲ್ಲಿಂದ ಕಲ್ಲಿಂದ ಓಡಿಸ್ಕೊಂಡ್ರೋ, ಕಲ್ಲೇಟಿನಿಂದ ಅಲ್ಲಿಗೆ ಹೋಗು ಅಂದ. ನಾನೇ ಹೋಗ್ಬೇಕಾ ಅಂತ ಹೇಳಿ, ನೀನೇ ಹೋಗ್ಬೇಕು ಅಂತ ಹೇಳಿ, ಆಯ್ತಪ್ಪ ಹೋಗ್ತೀನಿ ಅಂತ ಹೇಳಿ ಬಂದೆ. ಹಿರಿಯೂರೆಂಬ ಸ್ಥಳ ಕರ್ನಾಟಕದಲ್ಲಿ ಗೊತ್ತಿಲ್ಲದವರು ಕ್ರೈಸ್ತರು ಯಾರು ಇಲ್ಲ, ಅಥವಾ ಪ್ರತ್ಯೇಕವಾಗಿ ಸೇವಕರು. ಯಾಕಂದ್ರೆ ಅಲ್ಲಿ ಒಬ್ರು ಕೂಡ ಪೆಟ್ಟು ತಿನ್ನದೆ ಹೋಗಿಲ್ಲ. ಅದು ಯಾವುದೇ ಸಂಸ್ಥೆ ಆಗಿರಲಿ, ಯಾವುದೇ ಸಂಸ್ಥೆ ಆದ್ರೂ ಅಲ್ಲಿ ಎವರಿಯಂಗುಸರಾಗಿರ್ಬೋದು, OM ಆಗಿರ್ಬೋದು, ಬೇರೆ ಸಂಸ್ಥೆ ಯಾರೆಲ್ಲ ಅಲ್ಲಿ ಪ್ರಚಾರ ಮಾಡಕ್ಕೆ ನಿಂತಿದ್ದಾರೋ ಅವರೆಲ್ಲ ಪೆಟ್ಟು ತಿಂದಿದ್ದಾರೆ. ಅಲ್ಲಿನ ಜನರೆಲ್ಲರೂ ಅಷ್ಟು ಕ್ರೂರಿಗಳು. ಅಂದ್ರೆ ಬಹುತೇಕ ಜನ ತಮಿಳ್ನವರಿದ್ದಾರೆ, ವಲಸೆ ಬಂದವರು. ಆಮೇಲೆ ಬೇರೆ ಅಲ್ಲ ಜನರು ತಪ್ಪಿಸ್ಬೇಕು, ನಾನು ತಪ್ಪು ತಿಳ್ಕೊಬೇಡ ನನ್ನ ಹತ್ರ ಹೇಳೋದು, ಅವರಿಗೆ ಕನಿಕರ ಎಂಬುದೇ ಇಲ್ಲ ಅಂತ ಜನಗಳಲ್ಲಿ. ಸೊ ಅಲ್ಲಿ ಜನರು ಒಬ್ಬರು ಕೂಡ ಅಲ್ಲಿ ಚರ್ಚ್ ಇಲ್ಲ. ಒಂದು ಕ್ಯಾಥಲಿಕ್ಸ್ ಕಾನ್ವೆಂಟ್ ಇದೆ ಅಷ್ಟೇ, ಸಣ್ಣದಾಗಿ ಒಂದು ಚರ್ಚ್ ಇದೆ. ಒಂದು 15 ಜನ 20 ಜನ ಇದ್ದಾರೆ ಅಲ್ಲಿ. ಅದು ಕೇರಳ ಕಡೆಯಿಂದ, ತಮಿಳುನಾಡು ಕಡೆಯಿಂದ ಬಂದ ಕ್ರಿಶ್ಚಿಯನ್ರೇ ಅವರು. ಅವರಿಗೆ ಒಂದು ಚರ್ಚ್ ಇದೆ, ಬಟ್ ಅಲ್ಲಿ ಕಾನ್ವೆಂಟ್ ಶಾಲೆ ಇದೆ, ಬೇರೆ ಏನಿಲ್ಲ. ಸೊ ಅಂತ ಜಾಗದಲ್ಲಿ ನಾನು ಸೇವೆ ಫಸ್ಟ್ ಸ್ಟಾರ್ಟ್ ಮಾಡೋದು. ಅಲ್ಲಿ ಜನ ತೀರ್ಮಾನ ಮಾಡಿದ್ರು, ಇಲ್ಲಿ ಒಬ್ಬನು ಚರ್ಚ್ ಕಟ್ಟಿಸ್ಬಾರ್ದು, ಈ ಕ್ಯಾಥಲಿಕ್ಸ್ ಬಿಟ್ಟು ಬೇರೆ ಯಾವುದು ಇಲ್ಲಿ ಕ್ರಿಶ್ಚಿಯನ್ಸ್ ಇಲ್ಲಿ ಇರಬಾರ್ದು ಅಂತ. ಅಲ್ಲಿ ಕಾನ್ವೆಂಟ್ಗೋಸ್ಕರವಾಗಿ ಇವರೆಲ್ಲ ಅಲ್ಲಿ ಶಾಲೆಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ. ಸೊ ಅಲ್ಲಿ ದೇವರು ನನ್ನ ಕಳಿಸಿದ, ಅದು ದೊಡ್ಡ ದೊಡ್ಡ ಕಥೆಯಲ್ಲಿ. ಸೊ ದೇವ್ರು ಹೇಳಿದ, ನೀನು ಇಲ್ಲಿ, ನಾನು ನಿನ್ನ ಕರ್ಕೊಂಡ್ಬಂದೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ನೀನು ಕಟ್ಟಿದೆ. ನಾಳೆ ಚರ್ಚಿನ ಓಪನಿಂಗ್ ಆದ್ರೆ ಇವತ್ತು ರಾತ್ರಿ ಪೇಂಟ್ ಹೊಡೆದೆ ನಾವು ಚರ್ಚಿಗೆ. ಯಾರಿಗೂ ಗೊತ್ತಿಲ್ಲ ಇದು ಚರ್ಚ್ ಅಂತ ಕೂಡ, ಎಲ್ಲರೂ ತಿಳ್ಕೊಂಡ್ರು. ಗೋಡೌನ್ ಅಂತ, ಗೋಡೌನ್ ಅಲ್ಲಿ ಕಡಲೆಕಾಯಿ ಮಂಡಿ ಅಂತ ಬಹಳ ಫೇಮಸ್. ಇದು ಕರ್ನಾಟಕದಲ್ಲಿ ಬಹಳ ಫೇಮಸ್ ಹಿರಿಯೂರು ಕಡಲೆಕಾಳು, ಶೇಂಗಾ. ಅದಕ್ಕೆ ದೊಡ್ಡ ದೊಡ್ಡ ಮಾರ್ಕೆಟ್ ಇದೆ ಅಲ್ಲಿ. ಸೊ ಆತರ ಎಲ್ಲ ಕಡೆ ಗೋಡೌನ್ ಇದೆ. ಈ ಬೀದಿ ಎಲ್ಲ ಗೋಡೌನ್ಗಳೇ. ಅಂತ ಗೋಡೌನ್ ಕಟ್ಸ್ತಾ ಇದ್ದಾರೆ ನಾನು ಅಂತ ತಿಳ್ಕೊಂಡ್ರು. ಅದಕ್ಕೆ ರಾತ್ರಿ ಮಧ್ಯರಾತ್ರಿ ಆದ್ಮೇಲೆ ಪೇಂಟ್ ಅನ್ನ ಕರ್ಕೊಂಡ್ ಬಂದು ಮೇಲುಗಡೆ ಸಭೆ ಹೆಸರು ಬರೆದೆ. ಆಮೇಲೆ ಅದ್ರ ಮೇಲೆ ಒಂದು ಶಿಲುಬೆ, ಸಿಮೆಂಟಿನ ಶಿಲುಬೆ ಮೊದಲೇ ನಾವು ರೆಡಿ ಮಾಡಿ ಇಟ್ಟಿದ್ದೆ. ಅಲ್ಲಿ ತೂತ್ ಮಾಡಿ ಅಲ್ಲಿ ಫಿಕ್ಸ್ ಮಾಡಿದೆ. ರಾತ್ರಿ ಮಧ್ಯರಾತ್ರಿ ಬೆಳಕು ದೀಪ ಇಟ್ಕೊಂಡು ಬೆಳಿಗ್ಗೆ ಎದ್ದು ಜನ ನೋಡುವಾಗ ಅದು ಚರ್ಚು. ಬಂದರು ಜನ ಗುಂಪಾಗಿ, ಗುಂಪು ಕಟ್ಕೊಂಡು ಬಂದರು. ಚರ್ಚ್ ಓಪನಿಂಗ್ ಆಗೋದಕ್ಕೆ ಜನ ಏನು ಮಾಡೋಕ್ಕಾಗುತ್ತೆ? ಎಲ್ಲರೂ ಬಂದು ಅದರಲ್ಲಿ ಅಲ್ಲಿ ಕೌನ್ಸಿಲರ್ಗಳು ಎಲ್ಲ, ಟೌನ್ ಕೌನ್ಸಿಲರ್ ಎಲ್ಲರೂ ಕೂಡ ಸ್ವಾರ್ಥ ವಿರೋಧಿಗಳು. ಬಟ್ ದೇವರವರೆಲ್ಲರ ಬಾಯಿ ಮುಚ್ಚಿತು. ಅವರಲ್ಲಿ ಕೆಲವರು ನನಗೆ ಚಾಲೆಂಜ್ ಮಾಡಿ, ನಿನ್ನನ್ನು ತುಂಡು ತುಂಡು ಮಾಡಿ ನಿನ್ನ ತಾಯಿಯ ಕಡೆಗೆ ನಾವು ಪಾರ್ಸಲ್ ಮಾಡ್ತೀವಿ ಅಂತ. ನಮ್ಮ ಸಭೆಗೆ ಬರುವೊಬ್ಬರಿದ್ದರು, ಅವರು ಹೇಳಿದರು ಈ ಥರ ನನಗೆ ಹೇಳಿದರು. ಆಮೇಲೆ ನಾನು ಅವರಿಗೆ ಹೇಳಿದೆ, ಹೋಗಪ್ಪ ಅವರಿಗೆ ಹೇಳು, ಅಲ್ಲಿ ಇಲ್ಲಿ ನಿಂತ್ಕೊಂಡು ಕಾಯ್ಬೇಡ ನನಗಾಗಿ, ಯಾವಾಗ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ತೀವಿ ಆವಾಗ ನಾನೇ ಬಂದ್ಬಿಡ್ತೀನಿ, ನೀವು ಅಲ್ಲಿ ಇಲ್ಲಿ ಕಾಯ್ಕೊಂಡು ನಿಲ್ಬೇಡ ಅಂತ ಹೇಳಿ. ಇವರು ಹೋಗಿ ಹಂಗೆ ಹೇಳ್ಬಿಟ್ರು. ಅವನಿಗೆ ಅಷ್ಟು ಅವನಿಗೆ ಅಹಂಕಾರನ, ನಾವು ಮಾಡ್ತೀನಿ ತೋರಿಸ್ತೀನಿ ಅಂತ ಹೇಳಿ ಕೆಲವೊಮ್ಮೆ ಗಾಡಿ ಡಿಕ್ಕಿ ಹೊಡೆದು ನನಗೆ ಸಾಯಿಸಕ್ಕೆ ನೋಡಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ತುಂಬಾ
ಅಪಾಯದಲ್ಲಿ ಸಿಕ್ಸಿ ಸಾಯಿಸಕ ನೋಡಿದ್ದಾರೆ. ಬೈಕ್ ಇದು ಹೊಡೆದು, ಅಥವಾ ಲಾರಿ ಇದು ಜೀಪು ಹೊಡೆದು. ಬಟ್ ನನಗೆ ಯಾವಾಗಲೂ ಸಿಸ್ಟರ್ ಹೇಳೋದು, ಎಲ್ಲಿ ಹೋದ್ರು ದಯವಿಟ್ಟು ಒಂದು 6 ಗಂಟೆ ಒಳಗೆ ಬಂದ್ಬಿಡ್ರಿ ಮನೆಗೆ 6 ಗಂಟೆ ಒಳಗೆ ಬಂದ್ಬಿಡ್ರಿ. ನಾನು ಸೈಕಲಲ್ಲಿ ಹೋಗ್ತಾ ಇದ್ದೆ 20 ಕಿಲೋಮೀಟ್ರು, 15 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ಸೈಕಲ್ ತುಳಿದುಕೊಂಡು ಹೋಗ್ತಾ ಇದ್ದೆ ನಾನು ಹಳ್ಳಿಗೆ. ಅದಕ್ಕೆ ಎಲ್ಲಿ ಹೋದ್ರು ನೀವು ಕತ್ತಲೊಳಗೆ ಮನೆಗೆ ಇರಲಿ, ಟೌನಿಗೆ ಬನ್ನಿ ಅಷ್ಟೇ ಅಂತ ಹೇಳೋರು ನನಗೆ. ದೇವರು ಅಪ್ಪಣೆ ಕೊಡದಿದ್ದರೆ ನಮ್ಮನ್ನು ಯಾರು ಮುಟ್ಟಕ್ಕಾಗತ್ತೆ ಹೇಳಿ? ಹೇಳಿದ್ದಾರೆ, ಈವರೆಗೂ ಯಾರ ಕೈಯಿಂದ ಒಂದು ಓದೇ ನಾನು ತಿಂದಿಲ್ಲ ಈವರೆಗೂ, ಈ ಸಮಯದವರೆಗೂ. ದೇವರು ಅನುಮತಿಸದೆ ಅಷ್ಟೇ ನಮಗೆ ಅಪಾಯ. ಸೊ ಸೇವಕರೇ, ನಾನು ಕೂಡ ನಿಮಗೆ ಹೇಳ್ತೀನಿ, ನಾವು ಯಾವ ಕಡೆಯಲ್ಲಿದ್ದರೂ, ಯಾವ ರೀತಿಯ ಸೇವಕರಾಗಿದ್ದರೂ ಸರಿ, ಅಥವಾ ನಾವು ವಿಶ್ವಾಸಿಗಳಾಗಿದ್ದರು, ನಮಗೆ ಒಂದು ಕೆಲಸ ಮಾಡೋಕ್ಕೆ ಹೇಳಿದರೆ ಅದು ದೇವರ ಆಜ್ಞೆಯಾಗಿ ಸ್ವೀಕಾರ ಮಾಡ್ಕೋಬೇಕು, ಹಾಗೆ ಮಾಡಬೇಕು. ಯಾಕೆ ಸ್ವಾಮಿ ಹೇಳಿದ ವಚನ ಏನು? ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ನಾನಿರುತ್ತೇನೆ. ಕಂಡೀಷನ್ ಅಪ್ಲೈ, ಷರತ್ತಿದೆ. ಸುವಾರ್ತೆ ಸಾರುವಾಗ ನಿಮ್ಮ ಜೊತೆಲಿ ಇರ್ತೀನಿ, ವಾಕ್ಯ ಬೋಧಿಸುವಾಗ ನಿಮ್ಮ ಜೊತೆಲಿ ಇರ್ತೀನಿ, ದೀಕ್ಷಾಸ್ನಾನ ಕೊಡುವಾಗ ನಿಮ್ಮ ಜೊತೆಲಿ ಇರ್ತೀನಿ. ಹಾಗಂತಾನೆ ಹೇಳಿದ್ರು, ನೀವು ಹೊರಟು ಹೋಗ್ರಿ, ಎಲ್ಲಾ ದೇಶಗಳ ಶಿಷ್ಯರನ್ನಾಗಿ ಮಾಡ್ರಿ, ಅವರಿಗೆ ತಂದೆ ಮಗ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕೈಕೊಂಡು ನಡೆಯೋದಕ್ಕೆ ಅವರಿಗೆ ಉಪದೇಶ. ಆಮೇಲೆ ಬರ್ತದೆ ಈ ವಾಕ್ಯ. ಈ ಕೆಲಸ ಮಾಡದೆ ಸ್ವಾಮಿ ನನ್ನ ಜೊತೆಲಿ 24 ಗಂಟೆ ಇರ್ತಾನೆ ಅಂತ ಹೇಳಿದ್ರೆ ಇರಲ್ಲ. ಅಷ್ಟೇ ಸಿಂಪಲ್ ನಾನು ತಿಳ್ಕೊಂಡಿರೋದು. ಆದ ಕಾರಣ ಎಲ್ಲ ಸಮಯ ನಾವು ಸ್ವಾಮಿಯ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಿದ್ರೆ ಸ್ವಾಮಿ ನಮ್ಮ ಜೊತೆಲಿ ಇರ್ತಾನೆ. ಅಷ್ಟೇ ಸಿಂಪಲ್. ಮಾಸ್ಟರ್, ತಾವು ನಮ್ಮೊಂದಿಗೆ ಅನೇಕ ಸ್ವಾರಸ್ಯಕರವಾದ ಘಟನೆಗಳನ್ನ ಹಂಚಿಕೊಂಡ್ರಿ. ಸೇವೆಗೆ ಸಂಬಂಧಪಟ್ಟ ಹಾಗೆ ಅಥವಾ ದೇವರನ್ನ ಸೇವಿಸುವುದರ ಕುರಿತಾಗಿ ತಮ್ಮಿಂದ ನಾವು ಅನೇಕ ಸಂಗತಿಗಳನ್ನ ಕೇಳಿಸ್ಕೊಂಡ್ವಿ. ನಾನೆನಿಸ್ತೇನೆ ತಮ್ಮ ಕುರಿತು ತಾವು ಹೇಳುವುದಕ್ಕೆ ಇನ್ನೂ ಅನೇಕ ಸಂಗತಿಗಳಿದೆ ಎಂಬುದು ಚೆನ್ನಾಗಿ ಗೊತ್ತು ಪಾಸ್ಟರ್. ಫಾಲೋಯಿಂಗ್ ಹಿಸ್ ಸ್ಟೆಪ್ಸ್ ಎನ್ನುವಂಥ ಈ ಪುಸ್ತಕದಲ್ಲಿ ಪ್ರಿಯ ಪಾಸ್ಟರ್ ಜಾಯ್ ಕೆ ಪೀಟರ್ ಅವರ ಕುರಿತಾಗಿ ಅನೇಕ ವಿಚಾರಗಳು ಬರೆಯಲ್ಪಟ್ಟದೆ. ಇವರ ಒಬ್ಬ ಹಿರಿಯ ನಾಯಕರು ಇವರ ಸೇವೆಯ ಪರಿಶ್ರಮದ ಕುರಿತು ಆಸಕ್ತಿ ತೆಗೆದುಕೊಂಡು, ಅವರು ಮೂಲತಃ ಭಾರತೀಯರಾಗಿದ್ದರು, ಅವರು ವಿದೇಶದಲ್ಲಿ ನೆಲೆಸಿದ್ದಾರೆ. ಅವರು ಸ್ವತಃ ಭಾರತ ದೇಶಕ್ಕೆ ಬಂದು ಇವರೊಂದಿಗೆ 10 ದಿವಸ ತಂಗಿದ್ದು ಇವರ ಜೀವಿತದ ಪ್ರತಿಯೊಂದು ಪ್ರಾಮುಖ್ಯ ಘಟನೆಗಳನ್ನು ಬಹಳ ಉತ್ತಮವಾಗಿ ಅದನ್ನು ಆಂಗ್ಲ ಭಾಷೆಯಲ್ಲಿ ಬರೆದಿಟ್ಟಿದ್ದಾರೆ. ಇದೇ ಪುಸ್ತಕ ಕನ್ನಡದಕ್ಕೆ ತರ್ಜುಮೆ ಆಗಿದೆ. ಅದರ ಪ್ರತಿಗಳು ಮುದ್ರಣವಾಗಬೇಕಾಗಿದೆ. ಕರ್ತನ ಕೃಪೆಯಿಂದ ಅದು ಶೀಘ್ರವಾಗಿ ಮುದ್ರಣವಾಗ್ತದೆ ಎಂಬುದಾಗಿ ನಂಬ್ತೇವೆ. ಇದು ಅನೇಕರಿಗೆ ಪ್ರಯೋಜನಕಾರಿಯಾಗಿರುವಂತಹ ಒಂದು ಒಳ್ಳೆಯ ಜೀವನ ಸಾಕ್ಷಿಯಾಗಿದೆ. ನಾವು ಪಾಸ್ಟರ್ ಜೀವಿತದ ಎಲ್ಲಾ ಸಂಗತಿಗಳನ್ನ ನಾವು ಇದನ್ನ ಈ ಒಂದು ಸಂಚಿಕೆಯಲ್ಲಿ ತಮ್ಮ ಮುಂದೆ ನಾವು ಇಡಲಿಲ್ಲ ಎಂಬುದನ್ನು ಯಥಾರ್ಥವಾಗಿ ತಮ್ಮ ಮುಂದೆ ನಾವು ಒಪ್ಪಿಕೊಳ್ತೇವೆ. ಇದರೊಂದಿಗೆ ಇವರ ಕುಟುಂಬದ ಘಟನೆಗಳಿವೆ, ಅವರ ಮಕ್ಕಳು ಹಾದು ಹೋದ ಅನೇಕ ಹೋರಾಟದ ಘಟನೆಗಳಿದೆ. ಇವರ ಮಗು ಒಮ್ಮೆ ಕುದಿಯುವ ಎಣ್ಣೆಯಲ್ಲಿ ಬಿದ್ದು ಬದುಕಿದ ಘಟನೆ ಇದೆ. ಎಲ್ಲವೂ ಬಹಳ ವಿಚಿತ್ರವಾದ ಸಂಗತಿಗಳು. ಇದೆಲ್ಲದರ ನಡುವೆ ಇವರೀಗ ಅನೇಕ ಸಭೆಗಳನ್ನ ಬಲಪಡಿಸ್ತಾ, ಬೋಧಿಸ್ತಾ, ಸಾಹಿತ್ಯ ರೂಪದಲ್ಲಿಯೂ ಮತ್ತು ಬೋಧನೆಯಲ್ಲಿಯೂ ದೇವರ ಸೇವೆ ಮಾಡ್ತಿದ್ದಾರೆ. ನಮ್ಮ ಈ ನೀತಿಯ ವೃಕ್ಷ ಎನ್ನುವಂಥ ಈ ಸಂಚಿಕೆಯ ವಿಶೇಷತೆ ದೇವರ ಸೇವೆಯನ್ನ ಉತ್ತಮವಾಗಿ ಮಾಡಿ ಫಲ ಕೊಟ್ಟು ಇನ್ನೂ ದೇವರ ರಾಜ್ಯಕ್ಕಾಗಿ ದುಡಿತಿರುವಂತ ಪ್ರಮುಖ ದೇವರ ಸೇವಕರುಗಳನ್ನೇ ನಾವು ನಿಮ್ಮ ಮುಂದೆ ನಾವು ತರುವುದಕ್ಕೆ ಯಾವಾಗಲೂ ಪ್ರಯತ್ನಿಸ್ತಿದ್ದೇವೆ. ಪಾಸ್ಟರ್, ಈ ನಿಟ್ಟಿನಲ್ಲಿ ತಮ್ಮ ಕುರಿತಾಗಿ ನಾವು ಮೊದಲು ಕೇಳಿದ್ದು, ಈಗ ನಿಮ್ಮಿಂದ ಕೇಳಿಸಿಕೊಂಡದ್ದು, ಈ ಪುಸ್ತಕದಲ್ಲಿ ಓದಿದ್ದಲು ಬಹಳ ಉತ್ತೇಜನಕಾರಿಯಾಗಿದೆ ಪಾಸ್ಟರ್. ನಿಮ್ಮ ಜೀವಿತ ಇನ್ನು ಅನೇಕರನ್ನ ಸ್ಪರ್ಶಿಸಲಿ. ಜನರು ಈ ದೃಶ್ಯ ಮಾಧ್ಯಮದ ಮೂಲಕವೂ ಪುಸ್ತಕಗಳ ಮುಖಾಂತರವೂ ನಮ್ಮ ಕುರಿತಾಗಿ ತಿಳ್ಕೊಂಡು ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿಯೂ ಮತ್ತು ವಿಶ್ವಾಸವನ್ನು ಕಾದುಕೊಳ್ಳುವುದರಲ್ಲಿ ಬಹಳವಾಗಿ ಪ್ರಯಾಸ ಪಡಲಿ. ನೀವು ಗಾಸ್ಪಲ್ ಫಾರ್ ಏಷ್ಯಾ ಜೊತೆ ಮಾಡಿದ ಸೇವೆ ಮತ್ತು ಬಾನುಲಿ
ಮುಖಾಂತರ, ರೇಡಿಯೋ ಮುಖಾಂತರ ನೀವು ಮಾಡಿದಂಥ ಸೇವೆ ಅದರ ಸಾಕ್ಷಿ ಕೆಲವೊಂದು ನನಗೆ ಬಹಳ ಚೆನ್ನಾಗಿ ಗೊತ್ತು. ಫಸ್ಟ್ ಥ್ಯಾಂಕ್ ಯು. ಆ ವಾಕ್ಯಗಳನ್ನ ಕೇಳಿ ರಕ್ಷಣೆ ಹೊಂದಿದ್ದವರು ಅವ್ರನ್ನ ನಾನು ಕಂಡಿದ್ದೇನೆ. ಆಗಲಿಂದಲೇ ನಿಮ್ಮ ಕುರಿತು ನನಗೆ ಅಧಿಕ ಆಕರ್ಷಣೆ. ಒಂದು ಅಲೆಮಾರಿ ಜನಾಂಗ, ಹೌದು, ಅದರ ಬಹುತೇಕ ಜನ ಕರ್ತನನ್ನ ಕಂಡುಕೊಳ್ಳುವುದಕ್ಕೆ ಕಾರಣವಾದಂತಹ ಒಂದು ದೊಡ್ಡ ಸೇವೆ ಅದಾಗಿದೆ. ಪಾಸ್ಟರ್, ಈಗಿನ ಪೀಳಿಗೆಗೆ ಅಥವಾ ಮುಂಬರುವ ಪೀಳಿಗೆಗೆ ತಾವೇನಾದ್ರೂ ಹೇಳುವುದಕ್ಕೆ ದೇವರಾತ್ಮ ನಿಮ್ಮನ್ನ ಉತ್ತೇಜಿಸಿದಾದರೆ ದಯಮಾಡಿ ನಮಗೆ ನಿಮ್ಮ ಕೆಲವು ಮಾತುಗಳನ್ನ ತಿಳಿಪಡಿಸಿ ಪಾಸ್ಟರ್. ತುಂಬಾ ವಿಷಯಗಳು ಹೇಳಬಹುದು, ಆದರೆ ಸಂಕ್ಷಿಪ್ತಪಡಿಸುವುದಾದರೆ ದೇವರ ಒಂದು ದರ್ಶನ ದೇವರ ಮಕ್ಕಳೆಲ್ಲರಲ್ಲಿಯೂ ದೇವರ ಒಂದು ಕರೆವಿಕೆ ನಾವು ಮೊದಲು ತಿಳ್ಕೊಬೇಕು. ಒಂದು ದೇವರ ಕರೆ, ಎರಡನೇದು ದೇವರಿಂದ ನಾವು ದರ್ಶನ ಪಡಿಬೇಕು. ದೇವರ ದರ್ಶನ ನಮಗಿರಬೇಕು. ಜನರ ಬಗ್ಗೆ ನಮಗೆ ದರ್ಶನ ದೇವರು ಅವಾಗ ಕೊಡ್ತಾನೆ. ದೇವರ ದರ್ಶನ ಇಲ್ಲದಿದ್ರೆ ದೇವರು ನಮಗೆ ಜನರ ದರ್ಶನ ಕೊಡಲ್ರಿ. ಮತ್ತು ಆ ದರ್ಶನವನ್ನ ಸಫಲವಾಗುವ ತನಕ ನಾವು ಹಿಂಜರಿಯಬಾರದು. ಅದನ್ನು ಬಿಗಿಯಾಗಿ ಹಿಡ್ಕೋಬೇಕು. ಅದು ಯಾವುದೇ ಒಂದು ಕರೆ ಆದರೂ ಸರಿ, ಒಬ್ಬ ವಿಶ್ವಾಸಿಯಾಗಿರೋದಕ್ಕೆ ಇರುವ ಕರೆ ಆದರೂ ಸರಿ, ಒಬ್ಬ ಸುವಾರ್ಥಿಕನಾಗಿರೋದಕ್ಕಾಗಿರುವ ಕರೆ ಆದರೂ, ಒಬ್ಬ ಪಾಸ್ಟರ್ ಆಗಿರೋ ಸಭಾಪಾಲಕನಾಗಿ ಅಥವಾ ಒಬ್ಬ ನಾಯಕನಾಗಿ ಯಾವುದೇ ಒಂದು ಕರೆ ದೇವರು ನಿಮಗೆ ಕೊಟ್ಟಿದ್ರು, ಆ ಕೊಟ್ಟ ಕರೆಯ ವಿಷಯದಲ್ಲಿ ನಿಮಗೆ ನಿಶ್ಚಯ ಇರಬೇಕು. ಆ ದೇವರು ಕೊಟ್ಟ ದರ್ಶನ ಅದು ಸಫಲವಾಗುವ ತನಕ ಬಿಗಿ ಹಿಡ್ಕೋಬೇಕು. ಹಬುಕೂಕನಿಗೆ ದೇವರು ಹೇಳ್ತಾನೆ, ನೀನು ದರ್ಶನವನ್ನು ಬಿಗಿಯಾಗಿ ಗಟ್ಟಿಯಾಗಿ ಹಿಡ್ಕೋ, ಅದು ಸಫಲವಾಗುವ ತನಕ ನೀನು ಓಡುತ್ತಾ ಇರು, ಅದು ಸಮಯಕ್ಕೆ ಸರಿಯಾಗಿ ಅದು ಕಾರ್ಯಕ್ಕೆ ತರುವವನು ನಾನೇ ಅಂತ ಹೇಳ್ತಾನೆ. ಕರೆಕ್ಟಾ? ಹೌದು. 2ನೇ ಅಧ್ಯಾಯದಲ್ಲಿ ಇದೆಯಾ ವಚನ. ಹೌದು. ಸೊ ಕೆಲವೊಮ್ಮೆ ನಾವು ಮಧ್ಯದಲ್ಲಿ ಬಿಟ್ಟು ಬಿಡ್ತೀವಿ. ಕಷ್ಟಗಳು, ಸಮಸ್ಯೆಗಳೆಲ್ಲ ಬಂದಾಗ, ಎದುರುಗಳು, ಹಿಂಸೆಗಳು ಎಲ್ಲ ಬಂದಾಗ ಬಿಟ್ಟು ಬಿಡಬಾರದು. ಅದು ಸಫಲವಾಗಿ ಮಾಡುವ ಒಂದು ದೇವರೆಂಬ ಭರವಸೆಯಿಂದ ನಾವು ಮುಂದಕ್ಕೆ ಓಡ್ತಾ ಇರಬೇಕು. ಅದಕ್ಕೆ ಏನೇ ಬೆಲೆ ತೆತ್ತಾಗಬೇಕಾಗಿ ಬಂದರು, whatever may be the cost that we have to pay to fulfill that vision and the call and that commission, we must hold on to it. ಬಿಗಿಯಾಗಿ ಹಿಡಿದುಕೋಬೇಕು. ಸಮಟೈಮ್ಸ್ ನಮ್ಮ ಹೆಂಡತಿ ಒಪ್ಪಲ್ಲ, ಕೆಲವೊಮ್ಮೆ ನಮ್ಮ ಮಕ್ಕಳು ಒಪ್ಪಲ್ಲ, ಅದಕ್ಕೆ ಕುಟುಂಬದವರು ಒಪ್ಪಲ್ಲ. ಬಟ್ ದೇವರು ನನಗೆ ಕೊಟ್ಟಿದ್ದಾನೆ ಈ ಒಂದು ಕರೆ, ಈ ದರ್ಶನ ದೇವರು ನನಗೆ ಕೊಟ್ಟಿದ್ದಾನೆ. ಅದು ನಾನು ನನ್ನ ಪ್ರಾಣ ಹೋಗಬೇಕಾಗಿ ಬಂದರೂ ನಾನು ಹಿಂದಕ್ಕೆ ಹೋಗಲ್ಲ ಅಂತ ನಾವು ಹಠ ಮಾಡಬೇಕು ದೇವರಿಗೆ. ಯೌವನಸ್ಥರಾದ್ರೂ ಸರಿ, ವಯಸ್ಸಾದವರಾದ್ರೂ ಸರಿ. ಮತ್ತು ನಮ್ಮ ಕರ್ತವ್ಯ ಏನು? ನಮ್ಮ ತಲೆಮಾರಿಗೆ ಇದನ್ನು ನಾವು ವರ್ಗಾಯಿಸಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಕೂತಿರುವಂತ ಈ ಸಭೆಯ ಸಭಾಪಾಲಕ ಪಾಸ್ಟರ್ ಮುರುಡಿ ಅಂತ, ಅರುಣ್ ಮುರುಡಿ ಅಂತ, ಅವರು ನಮ್ಮ ಸಭೆಯ ಹಿರಿಯರಾಗಿದ್ದವರು. ನಮ್ಮ ಸಭೆಯಲ್ಲಿ ಮೊದಲಿಂದಲೂ ನಾನು ಪ್ರತ್ಯೇಕ OML ಕಲಿತುಕೊಂಡ ಸಂಗತಿ, ನಾವು ಪೀಳಿಗೆಗಳನ್ನು ಸಿದ್ಧಪಡಿಸಂದ್ರೆ ನಮ್ಮ ಸಭೆಯಲ್ಲಿ ಯೋಗ್ಯರಾದವರನ್ನು, ನಂಬಿಗಸ್ತರಾದವರನ್ನು ನಾವು ಆರಿಸಿ ಅವರಿಗೆ ಜವಾಬ್ದಾರಿಕೆಯನ್ನು ಕೊಡುವುದಕ್ಕೆ, ನಮ್ಮ ಕುರ್ಚಿಯನ್ನು ಕೊಡುವುದಕ್ಕೆ ನಾವು ಹಿಂಜರಿಬಾರದು. ಓಕೆ, ಅರ್ಥ ಆಯ್ತಾ? ದೊಡ್ಡ ವಿಷಯ. ನಮ್ಮ ಹಿಂದೆ ಬರುವಂತ ತಲೆಮಾರು ಅವರು ನಮ್ಮ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಸಭೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಸಭೆ ಎಂಬುದು ಒಬ್ಬ ವ್ಯಕ್ತಿಯ ಒಂದು ಎಂಟರ್ಪ್ರೈಸ್ ಅಲ್ಲ, ಅದು ದೇವರದು ಸಭೆ. ಆ ಸಭೆಯಲ್ಲಿ ನಂಬಿಗಸ್ತರಾದವರನ್ನು ನಾವು ಆರಿಸ್ಕೊಳ್ಬೇಕು. ಪ್ರಾರ್ಥನಾ ಪೂರ್ವಕವಾಗಿ ಅವರಿಗೆ ನಮ್ಮ ಜವಾಬ್ದಾರಿಯನ್ನು ಒಪ್ಪಿಸಿಕೊಡ್ಬೇಕು. ಅವರಿಗೆ ಸ್ವತಂತ್ರವಾಗಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೀಗೆ ಎಷ್ಟೋ ಕಡೆಗಳಲ್ಲಿ ಈಗ ನೂರಾರು ಜನರು ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ನನ್ನಿಂದ ಅಧ್ಯಯನ ಕಲಿತುಕೊಂಡು ವಚನ ಕಲಿತವರಿದ್ದಾರೆ, ಸೇವಕರಾಗಿದ್ದಾರೆ, ಪ್ರದೇಶಗಳಲ್ಲಿ ಇದ್ದಾರೆ. ಅವ್ರು ನೋಡುವ ನನಗೆ ಭಾರಿ ಸಂತೋಷ. ಅವರು ನನ್ನ ಆಸ್ತಿ, ಅವರು ನನ್ನ ಮಕುಟ. ಈ ಎಲ್ಲಿ ಹೋದರೂ ಅವರು ಸೇವೆ ಮಾಡುವಂತ ಆ ಸೇವಕರನ್ನ ನೋಡಿ ನನಗೆ ಬಹಳ ಭಾಗ್ಯ. ನನಗಿಂತ ಶಕ್ತಿಶಾಲಿಯಾಗಿ ದೇವರು ಅವರನ್ನು ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ನನಗೆ ಎಷ್ಟು ಖುಷಿ. ಯೋಹಾನ ಅದೇ ಹೇಳ್ತಾನೆ, ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸೋದ್ರಲ್ಲಿ ನನಗೆ ಬಹಳ ಸಂತೋಷ. ಇದು ನಮ್ಮ ಸೇವಕರಲ್ಲಿ ಆ ಒಂದು ಇದು ಬರಬೇಕು, ಮನೋಭಾವ ಯೌವನಸ್ಥರಲ್ಲಿ ಬರಬೇಕು.
ನನ್ನ ಹಾಗೆ ಇನ್ನೊಬ್ಬರು ನಮ್ಮ ಸಭೆಯಿಂದ ಬರಬೇಕು ಸ್ವಾಮಿ. ಈ ರೀತಿಯಾಗಿ ಪೀಳಿಗೆ ಅದು ನಂಬಿಗಸ್ತರಾಗಿರ್ಬೇಕು. ಅದು ಏನೇ ಬೆಲೆ ಕೊಡಬೇಕಾಗಿ ಬಂದರೂ ಅದನ್ನ ಗಟ್ಟಿ ಹಿಡ್ಕೋಬೇಕು. ಪಾಸ್ಟರ್ ಹೇಳಿದ ವಾಕ್ಯ ಹೀಗಿದೆ ಪಾಸ್ಟರ್, ಆಗ ಯೆಹೋವನು ನನಗೆ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರುವುದು, ಅದಕ್ಕೆ ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡೋದು ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು ತಾಮಸವಾಗದು. ಎಷ್ಟು ಚೆನ್ನಾಗಿದೆ, ತಾನು ಬಂದೇ ಬರುವುದು. ಥ್ಯಾಂಕ್ ಯು, ತುಂಬಾ ತುಂಬಾ ಥ್ಯಾಂಕ್ಸ್ ಪಾಸ್ಟರ್. ನಿಮ್ಮ ಜೊತೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕೊಟ್ಟು ತಮ್ಮ ಅಪಾರವಾದ ಅನುಭವವನ್ನ ಬಹಳ ಸಂಕ್ಷಿಪ್ತವಾಗಿ ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ವಂದನೆಗಳು. ಕರ್ತನ ಚಿತ್ತ ಮಾಡುವುದಾದ್ರೆ ತಿರುಗಿ ನಿಮ್ಮ ಇತರ ಅನುಭವಗಳನ್ನ, ಸಂದೇಶಗಳನ್ನ ನಾವು ಹೊರತರುವುದಕ್ಕೆ ದೇವರು ನಮ್ಮನ್ನು ಬಲಪಡಿಸಲಿ. ವೀಕ್ಷಕರೇ, ನಮ್ಮೊಂದಿಗೆ ಹೀಗೆ ಭಾಗವಹಿಸಿ ನಮ್ಮನ್ನ ತಮ್ಮ ಅಮೂಲ್ಯವಾದ ಅನುಭವ ಸಾಕ್ಷಿಗಳೊಂದಿಗೆ ನಮ್ಮನ್ನು ಉತ್ತೇಜಿಸಿದಂತ ಪಾಸ್ಟರ್ ಜಾಯ್ಕೆ ಪೀಟರ್ ಅಯ್ಯನ್ ಅವರಿಗೆ ಮತ್ತೊಮ್ಮೆ ನಾವು ಬಹಳ ದೇವರಿಗೆ ಗೌರವವನ್ನು ಸಲ್ಲಿಸ್ತೇವೆ. ದೇವರು ನಿಮ್ಮನ್ನ ಅಪಾರವಾಗಿ ಆಶೀರ್ವದಿಸಲಿ. ಇನ್ನೂ ದೇವರು ನಿಮ್ಮನ್ನ ಉಪಯೋಗಿಸಲಿ. ತಮ್ಮ ಕುಟುಂಬವನ್ನ, ಮಕ್ಕಳನ್ನ, ನಿಮ್ಮ ಮುಂದಿನ ತಲೆಮಾರು ಮೊಮ್ಮಕ್ಕಳನ್ನ ದೇವರ ಅಪಾರವಾಗಿ ಆಶೀರ್ವದಿಸಲಿ. ಈ ಕಾರ್ಯಕ್ರಮ ವೀಕ್ಷಿಸುವವರಿಗಾಗಿ ಒಂದು ನಿಮಿಷ ಪ್ರಾರ್ಥಿಸಿ ಮಾಡಿ ಪಾಸ್ಟರ್. ದಯವಿಟ್ಟು ಸಂತೋಷವಾಗಿ ಮಾಡಿ ಪಾಸ್ಟರ್. ಪ್ರೀತಿ ಸ್ವರೂಪನಾದ ಕರ್ತನೆ, ನಮ್ಮ ತಂದೆಯೇ, ಈ ಒಂದು ವಿಶೇಷವಾದ ಗಳಿಗೆ ನಮಗೆ ಕೃಪೆಯಿಂದ ಅನುಗ್ರಹಿಸಿಕೊಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಏನು ಮಾಡಿಲ್ಲ, ಮಾಡಿದ್ದೆಲ್ಲ ನೀನೇ. ನಿನ್ನ ಮೂಲಕವಾಗಿ ನಿನ್ನ ಕಾರ್ಯ ಕರ್ತನೆ ಮಾಡುವುದಕ್ಕೆ ಒಂದು ಭಾಗ್ಯ, ಒಂದು ಸದವಕಾಶ ನಮಗೆ ಈ ಜಗತ್ತಿನಲ್ಲಿ, ಈ ಜೀವಮಾನದಲ್ಲಿ ಒದಗಿಸಿಕೊಟ್ಟದೇ ಹೊರತು ಬೇರೆ ಏನಿಲ್ಲ ಸ್ವಾಮಿ. ನೀನು ನಮ್ಮ ಮೂಲಕವಾಗಿ ಜೀವಿಸುವಂತ ದೇವರು ಎಂಬುದನ್ನ ನಾವು ತೋರಿಸಿಕೊಡುವುದಕ್ಕೆ ನಮಗೆ ಕೊಡುವಂತ ಎಲ್ಲ ಸದವಕಾಶಗಳಿಗಾಗಿ ಸ್ತೋತ್ರಪ್ಪ. ಹೌದು ಸ್ವಾಮಿ, ಕ್ರೈಸ್ತಿಯ ಜೀವನ ಎಂಬುದೇ ಕ್ರಿಸ್ತನು ನಮ್ಮ ಮೂಲಕವಾಗಿ ಜೀವಿಸುವುದಕ್ಕೆ ನಾವು ಅನುಮತಿಸುವುದೇ ಎಂದು ಒಂದು ರೀತಿಯಲ್ಲಿ ಹೇಳಿದ್ರು ತಪ್ಪಾಗದು. ಅಂತ ಒಂದು ಕ್ರಿಸ್ತಿಯ ಜೀವನ ನಾವು ನಮ್ಮ ಸಭೆಗಳಲ್ಲಿ, ನಮ್ಮ ಸೇವೆಯ ಮೂಲಕವಾಗಿ ಜೀವಿಸುವುದಕ್ಕೆ ನಿನ್ನ ಹೆಚ್ಚಾದ ಕೃಪೆ ಬೇಕು, ಆತ್ಮನ ಸಹಾಯ ಬೇಕು, ವಾಕ್ಯದ ತಿಳುವಳಿಕೆ ಬೇಕು, ಮತ್ತು ಜೊತೆಯಾಗಿ ನಮ್ಮ ಮನಸ್ಸು, ಆ ಒಂದು ಸಮರ್ಪಣೆ ನಮಗೆ ಬೇಕು. ಸಹಾಯ ಮಾಡಿ. ಕೇಳುವರೆಲ್ಲರನ್ನು, ವೀಕ್ಷಕರೆಲ್ಲರನ್ನು ಆಶೀರ್ವದಿಸಿರಿ. ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಸಭೆಗಳನ್ನು ಆಶೀರ್ವದಿಸಿರಿ. ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ನಿನಗೋಸ್ಕರ ಈ ಕೊನೆಯ ಗಳಿಗೆಗಳಲ್ಲಿ ಜೀವಿಸುವುದಕ್ಕೆ, ಸೇವೆ ಮಾಡುವುದಕ್ಕೆ ನಿನ್ನ ಆತ್ಮನ ಮೂಲಕ ಸಹಾಯಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನನ್ನು ಅತಿ ವಿನಯದಿಂದ ನಾವು ಪ್ರಾರ್ಥಿಸಿ ಬೇಡಿದ್ದೇವೆ. ಆಮೆನ್. ಆಮೆನ್. ವಂದನೆಗಳು ವೀಕ್ಷಕರಿಗೆ. ಥ್ಯಾಂಕ್ ಯು ಪಾಸ್ಟರ್. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್.